ನಮಸ್ಕಾರ ಸ್ನೇಹಿತರೆ, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ. ಸ್ನೇಹಿತರೆ, ಪ್ರೀವಿಯಸ್ ಇಯರ್ ಕ್ವಶನ್ 2019-20 ಪಿಸಿ ಪರೀಕ್ಷೆಯಲ್ಲಿ ಬಂದಿರತಕ್ಕಂತ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ತಗೊಂಡಿದ್ದೀನಿ. ಇಲ್ಲಿ ನಾನು ಫಾರ್ಮುಲಾ ಯೂಸ್ ಮಾಡಲ್ಲ, ಸಿಂಪಲ್ ಆಗಿ ಕನ್ವೆನ್ಷನಲ್ ವೇ, ಶಾರ್ಟ್ ಟ್ರಿಕ್ ಅನ್ಕೋಬಹುದು. ನೀವು ಶಾರ್ಟ್ ಟ್ರಿಕ್ ಅನ್ನೋಕ್ಕಿಂತ ಕಾನ್ಸೆಪ್ಟ್ ಅನ್ಕೋಬಹುದು. ಈಸಿಯಾಗಿ ಸಾಲ್ವ್ ಮಾಡ್ತೀನಿ. ಜೊತೆಗೆ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ, ಶೀಘ್ರದಲ್ಲಿ ಸಿವಿಲ್ ಪಿಸಿ ಪರೀಕ್ಷೆ, ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. 4,000 ಹುದ್ದೆಗಳಿಗೆ ಕರೀತಾ ಇದೆ 2021ನೇ ಇಸ್ವಿ. ಈ ವರ್ಷದಲ್ಲಿ 4,000 ಹುದ್ದೆಗಳಿಗೆ ಸಿವಿಲ್ ಪಿಸಿ ಏನ್ ಮಾಡ್ತಾರೆ, ಅಧಿಸೂಚನೆ ಹೊರಡಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಇವಾಗ ಇನ್ನೊಂದು ಡಾಕ್ಯುಮೆಂಟ್ ಸಿಕ್ಕಿದೆ. ಅದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಗೆ ಹೆಂಗೆ ನಾನು ಲಾಸ್ಟ್ ಟೈಮ್ ನಿಮ್ಗೆ ಡಾಕ್ಯುಮೆಂಟ್ ಶೇರ್ ಮಾಡಿದ್ದೆ. ಸರ್ಕಾರದಿಂದ ನಮ್ಮ ಡಿಜಿಪಿ ಮತ್ತೆ ಐಜಿಗೆ ಹೋಗಿದ್ದು. ಈಗ ಅದೇ ಡಿಜಿಪಿ ಐಜಿ ಇಂದ ಏನಾಗಿದೆ, ಬೆಂಗಳೂರು ನಗರ, ಕಲಬುರಗಿ ಮತ್ತೆ ಈ ಒಂದು ಉತ್ತರ ಕರ್ನಾಟಕದ ಪೊಲೀಸ್ ಅಧೀಕ್ಷಕರಿಗೆ, SP ಗಳಿಗೆ ಏನ್ ಮಾಡಿದ್ದಾರೆ, ಒಂದು ಲೆಟರ್ ಕಳಿಸಿದ್ದಾರೆ. ಸೊ ಈ ವರ್ಷನೇ ನಮ್ಮ ಸರ್ಕಾರದಿಂದ ಏನು ನೇಮಕಾತಿ ಮಾಡ್ಬೇಕು ಅಂತ ಏನ್ ಬಂದಿದೆ ಆರ್ಡರ್, ಅದ್ರ ಪ್ರಕಾರ ನೀವು ಏನು ಮೀಸಲಾತಿ ಇದೆ ನಿಮ್ಮ ಜಿಲ್ಲೆಗಳಲ್ಲಿ ಅದನ್ನ ನಮಗೆ ಕಳಿಸ್ಕೊಡಿ ಆದಷ್ಟು ಬೇಗ ಅಂತ ಕಳಿಸಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಮೇ 1st ಆಗ್ಬೇಕಾಗಿತ್ತು, ಅಥವಾ ಮೇ ಎಂಡ್ ಅಥವಾ ಜೂನ್ ಅಲ್ಲಿ ನಿಮ್ಗೆ ಅಧಿಸೂಚನೆ ಬರಬಹುದು, ನೋಟಿಫಿಕೇಶನ್. ಯಾಕೆಂದ್ರೆ ಲಾಕ್ ಡೌನ್ ಇದೆ. ಇಲ್ಲಿ ನೋಡಿ, ರಿಕ್ವೈರ್ಮೆಂಟ್ ಅರ್ಜೆಂಟ್ ರೆಕ್ರೂಟ್ಮೆಂಟ್ ಅಂತಿದೆ. ರೆಕ್ರೂಟ್ಮೆಂಟ್ ಅರ್ಜೆಂಟ್ ಅಂತ, ಅರ್ಜೆಂಟ್ ಆಗಿ PC ಹುದ್ದೆಗಳಿಗೆ ರೆಕ್ರೂಟ್ಮೆಂಟ್ ಮಾಡಬೇಕು. ಸೊ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಚಾನಲ್ ವತಿಯಿಂದ ಲಾಸ್ಟ್ ಆಲ್ರೆಡಿ ಹೆಂಗೆ ಕ್ವಶನ್ ಬರುತ್ತೆ ಅಂತ ಒಂದು ವಿಡಿಯೋ ಮಾಡಿದೀವಿ. ಆ ವಿಡಿಯೋ ನೋಡ್ಬೇಕು ಅಂದ್ರೆ, ಏನ್ ಓದ್ಬೇಕು, ಏನ್ ಬಿಡ್ಬೇಕು, ಯಾವ್ದು ಮುಖ್ಯ ಇಂಪಾರ್ಟೆಂಟ್ ನೋಡ್ಬೇಕು ಅಂದ್ರೆ, ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಈ ವಿಡಿಯೋದಲ್ಲಿ ನಾನು ಲಿಂಕ್ ಹಾಕಿರ್ತೇನೆ. ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ನೀವು ಫಾಲೋ ಮಾಡಬಹುದು, ಪುನೀತ್ ಫೋರಂ ಅಂತ ಹೇಳಿ. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಲ್ಲಿ ನಾನು ನಿಮಗೆ ಎಲ್ಲ ನನ್ನ ಫಾಲೋ ಮಾಡಿದ್ರೆ ಈ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು, PDF ಆಗಿರ್ಬೋದು, ಏನೇನು ವಿಡಿಯೋಸ್ ಇರುತ್ತೆ, ನಿಮ್ಗೆ ಡೇ ಬೈ ಡೇ ನಿಮ್ಗೆ ಲಿಂಕ್ಸ್, ವಿಡಿಯೋಸ್ ಗಳು ಸಿಗ್ತಾ ಹೋಗುತ್ತೆ, ಮತ್ತೆ PDF ನೋಟ್ಸ್ ಗಳು ಸಿಗ್ತಾ ಹೋಗುತ್ತೆ. ಫೈನ್ ಸರ್. ಸೊ ಇವತ್ತಿನ ಒಂದು ಟಾಪಿಕ್ ಆಗಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ, ಇದೆಲ್ಲ ನಾವು ತಗೊಂಡಿರೋದು 2019-20 ಸಿವಿಲ್ PC ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ. ಓಕೆ, ಫೈನ್. ಸೊ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ನಾನು ಸಿಂಪಲ್ ಆಗಿ ಫಾರ್ಮುಲಾ ಇಲ್ಲದೆ ಸಿಂಪಲ್ ಆಗಿ ಸಾಲ್ವ್ ಮಾಡೋಣ. ಮೊದಲನೇ ಕ್ವಶನ್ ನೋಡಿ, ಇದು ಫಸ್ಟ್ ಕ್ವಶನ್. ಡಿ ಇಸ್ ಗ್ರೇಟರ್ ದನ್ ಸಿ, ಸಿ ಬಿ ಗಿಂತ ದೊಡ್ಡದು. ಇದು ಗೊತ್ತಲ್ಲ, ಈ ಸಿಂಬಲ್ ಇದ್ರೆ ಗ್ರೇಟರ್ ಅಂತ, ದೊಡ್ಡದು ಅಂತ. ಯಾವ್ದು ದೊಡ್ಡದು? ಇಲ್ಲಿರೋದು ದೊಡ್ಡದು. ಈ ಸಿಂಬಲ್ ಇದ್ರೆ ಚಿಕ್ಕದು. ಯಾವ್ದು ಚಿಕ್ಕದು? ಇಲ್ಲಿರೋದು ಚಿಕ್ಕದು. ಯಾವಾಗ್ಲೂ ಇಲ್ಲಿ ಲೆಫ್ಟ್ ಸೈಡ್ ಇರೋದು ಕಂಪೇರ್ ಮಾಡ್ತೀವಿ. ಇದು ಈಸ್ ಈಕ್ವಲ್ ಟು, ಹಿಂಗಿದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಹಿಂಗ್ ಬಂದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು ಅಂತ ಕರಿತೀವಿ. ಇದೆಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ? ಫೈನ್. ಇಲ್ಲಿ ನೋಡಿ, ಇಲ್ಲಿ ಏನ್ ಕೇಳಿದಾನೆ, ಈ ಕೆಳಗಿನವುಗಳಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಕೇಳಿದಾನೆ. ಫಸ್ಟ್ ನಾವು ಇದನ್ನ ಸಾಲ್ವ್ ಮಾಡ್ಬೇಕು. ಡಿ ಸಿ ಗಿಂತ ದೊಡ್ಡದಿದೆ, ಬರ್ಕೊಳ್ಳಿ. ಡಿ ಸಿ ಗಿಂತ ದೊಡ್ಡದು. ಓಕೆ ಸರ್. ಸಿ ಬಿ ಗಿಂತ ದೊಡ್ಡದು. ಸೊ ಇಲ್ಲೇ ಬರ್ಕೋಬಹುದಲ್ಲ, ಸಿ ಬಿ ಗಿಂತ ದೊಡ್ಡದು. ಓಕೆ, ಏನಕ್ಕೆ ಹಿಂಗ್ ಬರ್ಕೋತಾ ಇದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಸಿ ಬಿ ಗಿಂತ ದೊಡ್ಡದಾದ್ಮೇಲೆ ಬಿ ಇದೆಯಲ್ಲ, ಡಿ ಗಿಂತ ಚಿಕ್ಕದಾಗಿರ್ಲೇಬೇಕು. ಯಾಕಂದ್ರೆ ಡಿ ಸಿ ಗಿಂತ ದೊಡ್ಡದಾಗಿದೆ, ಅದಕ್ಕೆ ಹಿಂಗ್ ಡೈರೆಕ್ಟ್ ಆಗಿ ಬರ್ಕೋತಾ ಇದೀನಿ. ಅರ್ಥ ಆಗ್ತಿದೆಯಲ್ಲ? ಸಿ ಈಗ ನೋಡಿ, ಫಸ್ಟ್ ಏನಿದೆ ಸರ್, ಇಲ್ಲಿ ಸಿ ಬಿ ಗಿಂತ ದೊಡ್ಡದಾದ್ಮೇಲೆ ಡಿ ಆಲ್ಸೋ ಬಿ ಗಿಂತ ದೊಡ್ಡದು ಅಂತಾನೆ ಅರ್ಥ. ಆಯ್ತಾ? ಅದಕ್ಕೆ ಹಿಂಗೆ ಡೈರೆಕ್ಟ್ ಆಗಿ ಬರ್ಕೋತಾ ಇದೀನಿ. ಹಿಂಗ್ ಬರ್ಕೋಬೇಕು, ಒಂದು ಲೈನ್ ಅಲ್ಲಿ ಎಲ್ಲ ನೀವು ಕಂಪೇರ್ ಮಾಡಿ ಬರ್ಕೋಬೇಕು, ಅವಾಗ್ಲೇ ಆನ್ಸರ್ ಮಾಡಕ್ ಸಾಧ್ಯ. ಸೊ ಬಿ ಎ ಗಿಂತ ದೊಡ್ಡದು. ಬಿ ಎ ಗಿಂತ ದೊಡ್ಡದು ಅಂದ್ಮೇಲೆ ಈ ಸಿ ಇದೆಯಲ್ಲ, ಸಿ ಕೂಡ ಆಟೋಮೆಟಿಕ್ ಆಗಿ ಈಗಿಂತ ದೊಡ್ಡದಾಗಿರುತ್ತೆ, ಡಿ ಕೂಡ ಆಟೋಮೆಟಿಕ್ ಆಗಿ ಈಗಿಂತ ದೊಡ್ಡದಾಗಿರುತ್ತೆ. ಯಾಕಂದ್ರೆ ಈ ಬಿ ಇದೆಯಲ್ಲ, ಈ ಬಿ ಡಿಗೂ ಮತ್ತೆ ಸಿ ಗಿಂತ ಚಿಕ್ಕದು. ಹಾಗಾಗಿ ಡೈರೆಕ್ಟ್ ಆಗಿ ಹಿಂಗ್ ಬರ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ? ಬಿ ಗಿಂತ ಎ ದೊಡ್ಡದು. ಅಕಸ್ಮಾತ್ ಇಲ್ಲಿ ಒಂದೊಂದು ನಿಮಗೆ ಈ ಕ್ಯಾಟ್ ಬ್ಯಾಂಕಿಂಗ್ ಎಕ್ಸಾಮ್ ಇನ್ನೂ ಡಿಫಿಕಲ್ಟ್ ಕೇಳ್ತಾನೆ. ಏನಂತ ಕೇಳ್ತಾನೆ, ಡಿ ಲೆಸ್ ದೆನ್ ಎ ಅಂತ ಕೇಳ್ಬಿಟ್ಟಿದ್ರೆ ಅವಾಗ ಎ ಇಲ್ಲಿ ಬರ್ಬೇಕಾಗ್ತಿತ್ತು. ಓಕೆ, ಆತರ ಕೊಟ್ಟಿಲ್ಲ, ಡೈರೆಕ್ಟ್ ಕೊಟ್ಟಿದ್ದಾನೆ, ಅದಕ್ಕೆ ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ. ಈಗ ನೀವು ಯಾವ್ದು ತಪ್ಪಾಗಿದೆ ಅಂತ ಕೇಳಿದ್ದಾನೆ. ಡಿ ಎ ಗಿಂತ ದೊಡ್ಡದು, ಡಿ ಇಸ್ ಗ್ರೇಟರ್ ದನ್ ಎ ಇದೆ. ಹೌದು ಸರ್, ಡಿ ಎ ಗಿಂತ ದೊಡ್ಡದಿದೆ. ಹೌದು, ಇದು ಕರೆಕ್ಟ್. ಸಿ ಎ ಗಿಂತ ದೊಡ್ಡದು ಅಂತಿದೆ, ಸಿ ಎ ಗಿಂತ ದೊಡ್ಡದು. ಹೌದು ಸರ್, ಇದು ಕೂಡ ಕರೆಕ್ಟ್. ನೆಕ್ಸ್ಟ್ ಇಲ್ಲೇ ಬರೋಣ. ಡಿ ಬಿ ಗಿಂತ ದೊಡ್ಡದಿದೆ, ಡಿ ಬಿ ಗಿಂತ ದೊಡ್ಡದಿದೆ. ಹೌದು ಸರ್, ಇದು ಕರೆಕ್ಟ್. ಎ ಸಿ ಗಿಂತ ದೊಡ್ಡದು, ಎ ಇಸ್ ಗ್ರೇಟರ್ ದನ್ ಸಿ ಅಂತ ಕೊಟ್ಟಿದ್ದಾನೆ. ತಪ್ಪೋದು. ಸಿ ಗ್ರೇಟರ್ ದನ್ ಎ ಅಂದ್ರೆ ಎ ಲೆಸ್ ದನ್ ಸಿ ಆಗ್ಬೇಕು. ಸೊ ಹಾಗಾಗಿ ತಪ್ಪು ಇದು. ಸೊ ರೈಟ್ ಆನ್ಸರ್ ಯಾವುದು ಸರ್? ಸಿ. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಕ್ವಶನ್ ಇದು. ನಿಮ್ಗೆ ಅರ್ಥ ಮಾಡ್ಸಕ್ಕೋಸ್ಕರ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ ಬೇಕಾಯ್ತು. ಸಿಂಪಲ್ ಅಂದ್ರೆ ಸಿಂಪಲ್ ಕ್ವಶನ್ ಇದು. ರೈಟ್ ಆನ್ಸರ್ ಯಾವುದು? ಸಿ ಆಪ್ಷನ್. ಯಾಕಂದ್ರೆ ಇದು ತಪ್ಪು. ಇದು ಆಕ್ಚುಲಿ ಸಿ ಇಸ್ ಗ್ರೇಟರ್ ದನ್ ಎ ಅಂತ ಕೊಡಬೇಕಾಗಿತ್ತು. ಇಲ್ಲಿ ತಪ್ಪಾಗಿದೆ ಅಂತ ಕೇಳಿರೋದ್ರಿಂದ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಸೆಕೆಂಡ್ ನಂಬರ್ ಕ್ವಶನ್. ಆಯುಷ್ ಹುಟ್ಟಿದ್ದು ತಂದೆಯ ಮದುವೆಯಾದ 2 ವರ್ಷಗಳ ನಂತರ. ಏಜ್ ರಿಲೇಟೆಡ್ ಇದು. ಓಕೆ,
ಆಯುಷ್ ಅಂತಿದೆ ಎ ಅಂತಾನೆ ಇಟ್ಕೋತೀನಿ ನಾನು ಆನ್ಸರ್. ಓಕೆ, ತಂದೆ ಆಯುಷ್ ಹುಟ್ಟಿದ್ದು ತಂದೆ ಮದುವೆಯಾದ 2 ವರ್ಷದ ನಂತರ. ಆಯುಷ್ ಅಂತಕ್ಕಂಥವನು ಹುಟ್ಟಿದಾನೆ, ಇವನು ಮಗ ಎ ಅಂತಕ್ಕಂಥವ್ನು ಮಗ. ಎಫ್ ಅಂತಕ್ಕಂಥದ್ದು ಫಾದರ್ ಅಂತ ಇಟ್ಕೊಳ್ಳಿ. 2 ವರ್ಷದ ನಂತರ ಹುಟ್ಟಿದ್ದಾನೆ, ಮದುವೆ ಆದ್ಮೇಲೆ, ಫಾದರ್ ಮದುವೆ ಆದ್ಮೇಲೆ. ಆಯುಷ್ನ ತಾಯಿ ಅವನ ತಂದೆಗಿಂತ 5 ವರ್ಷ ಚಿಕ್ಕಳು. ಅಂದ್ರೆ ಮದರ್ ಇದ್ದಾಳಲ್ಲ, ಅವಳು ತಂದೆಗಿಂತ 5 ವರ್ಷ ಚಿಕ್ಕಳು. ಮೈನಸ್ ಮಾಡ್ಕೋಬಹುದು, ಅಥವಾ ಇದು ನಿಂಗೂ ಬರ್ಕೋಬಹುದಲ್ವಾ, ಎಫ್ ಇಸ್ ಈಕ್ವಲ್ ಟು ಎಂ ಪ್ಲಸ್ 5 ಅಂತಾನು ಬರ್ಕೋಬಹುದು. ಇದನ್ನ ಈ ಕಡೆ ಬಂದ್ರೆ ಪ್ಲಸ್ ಆಗತ್ತೆ ಅಲ್ವಾ. ಅಂದ್ರೆ ಫಾದರ್ ಮದರ್ಗಿಂತ 5 ವರ್ಷ ದೊಡ್ಡವನು ಅಂತ ಅರ್ಥ. ಓಕೆ, ಇಲ್ಲಿ ಅಂದ್ರೆ ಮದರ್ ಅಂತ ಹೆಂಡತಿ ಗಂಡನ್ಕಿಂತ 5 ವರ್ಷ ಚಿಕ್ಕವಳು ಅಂತ ಕೊಟ್ಟಿದ್ದಾನೆ. ಆದರೆ 10 ವರ್ಷದ ಆಯುಷ್ಗಿಂತ 20 ವರ್ಷ ದೊಡ್ಡವಳು. ಅಂದ್ರೆ ಮದರ್ ಇದ್ದಾಳಲ್ಲ, ಅಂದ್ರೆ ತಾಯಿ ಮಗುಂಗೆ 10 ವರ್ಷ. ಇದೆಲ್ಲ ಬೇಕಾಗಿಲ್ಲ, ಇದೆಲ್ಲ ಏನು ಬೇಕಾಗಿಲ್ಲ. ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡಕ್ ಬರೆಸ್ತಾ ಇದ್ದೀನಿ, ಸಿಂಪಲ್ ಆಗಿ ತಿಳ್ಕೋಣ. ಮಗನ್ಗೆ 10 ವರ್ಷ ಆಗಿದ್ದಾಗ ಮದರ್ಗೆ 30 ವರ್ಷ ಆಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. 20 ವರ್ಷ ದೊಡ್ಡವಳು ಅಂದ್ರೆ ಮಗಂಗೆ 10 ವರ್ಷ ಆಗಿದೆ, ಅದಕ್ಕಿಂತ 20 ಅಂದ್ರೆ ಮದರ್ಗೆ 30 ವರ್ಷ, ಎಮ್ಗೆ 30 ವರ್ಷ ಆಗಿದೆ ಅಂತ ಅರ್ಥ. ಯಾವ ವಯಸ್ಸಿನಲ್ಲಿ ತಂದೆ ಮದುವೆಯಾದರು ಅಂತ ಕೇಳಿದ್ದಾನೆ. ಇಲ್ಲಿ ಯಾವ ಫಾರ್ಮುಲಾ ಏನು ಬೇಕಾಗಿಲ್ಲ, ಸಿಂಪಲ್. ಈಗ ಮದರ್ಗೆ 30 ವರ್ಷ, ಮಗುಂಗೆ ಆಯುಷ್ಗೆ 10 ವರ್ಷ ಆಗಿದೆ ಅಂದಾಗ ಮದರ್ಗೆ 30 ವರ್ಷ ಆಗಿದೆ ಅಂತ ಅರ್ಥ ಅಲ್ವಾ ಸರ್, ಕೊಟ್ಟಿದ್ದಾನೆ. ಮದರ್ಗೆ 30 ವರ್ಷ ಆಗಿದೆ ಅಂದ್ರೆ ನಾವ್ ಇಲ್ಲಿ ನೋಡಿದ್ವಿ, ಮದರ್ ಫಾದರ್ಗಿಂತ ಅಂದ್ರೆ ಗಂಡನ್ಗಿಂತ 5 ವರ್ಷ ಚಿಕ್ಕವಳಾಗಿದ್ಲು ಅಲ್ವಾ. ಹಾಗಾದ್ರೆ ಆ ಫಾದರ್ ಅಂದ್ರೆ ಇವರಿಬ್ರು ಗಂಡ ಹೆಂಡ್ತಿರು, ಓಕೆ, 35 ವರ್ಷ ಆಗಿರುತ್ತೆ ಆಯುಷ್ಗೆ 10 ವರ್ಷ ಆಗಿದ್ದಾಗ. ಸಿಂಪಲ್ ಅಲ್ವಾ, ಫೈನ್. ಸೊ ಆಯುಷ್ ಹುಟ್ಟಿದಾಗ ಅಂದ್ರೆ ಆಯುಷ್ಗೆ 0 ಆಗಿರಬೇಕು. ಅಂದ್ರೆ ಏನ್ ಮಾಡ್ಬೇಕು, 10 ವರ್ಷ ಎಂದಕ್ಕೆ ಹೋಗ್ಬೇಕು, 10 ವರ್ಷ ಮೈನಸ್ 10 ಹೋಗ್ಬೇಕು. ಅಂದ್ರೆ ಆಯುಷ್ಗೆ 0 ಆದಾಗ ಫಾದರ್ಗೆ ಎಷ್ಟಿತ್ತು ಸರ್ ಏಜು, ಅವನು 10 ವರ್ಷ ಹೋಗ್ಬೇಕು. ಫಾದರ್ 25 ವರ್ಷ ಇತ್ತು ಅಲ್ವಾ ಸರ್. ಎಸ್, ಸಿಂಪಲ್. ಇಲ್ಲಿ ಏನ್ ಕೇಳಿದಾನೆ ಸರ್, ಯಾವ ವಯಸ್ಸಿನಲ್ಲಿ ತಂದೆ ಮದುವೆಯಾದರು. ಹುಟ್ಟಿದಾಗ ಫಾದರ್ಗೆ 25 ವರ್ಷ. ಇಲ್ಲಿ ನೋಡಿ ಇದು ವೆರಿ ಇಂಪಾರ್ಟೆಂಟ್. ಆಯುಷ್ ಹುಟ್ಟಿದ್ದು ತಂದೆ ಮದುವೆಯಾದ 2 ವರ್ಷದ ನಂತರ. ಅಂದ್ರೆ ಅವನು ಹುಟ್ಟಿದಾಗ 0 ತಾನೆ, ಅವಾಗ 25 ವರ್ಷ ಆಗಿತ್ತು ಅವ್ರ ಅಪ್ಪಂಗೆ. ಆದ್ರೆ ಇವನು ಹುಟ್ಟಿದಾಗ 25 ವರ್ಷ ಆಗಿತ್ತು ಅಂದ್ರೆ ಇವನು ಮದುವೆಯಾಗಿ 2 ವರ್ಷದ ನಂತರ ಹುಟ್ಟಿದ್ದು. ಅಂದ್ರೆ ಇವನ್ ಹಿಂದಕ್ಕೆ 2 ವರ್ಷ ಬರ್ಬೇಕಲ್ಲ ಫಾದರ್. -2 ಮಾಡಿದ್ರೆ ಏನಾಗುತ್ತೆ ಸರ್, 23 ವರ್ಷ ಬರುತ್ತೆ. ಅಂದ್ರೆ ಫಾದರ್ ಮದ್ವೆ ಆಗಿದ್ದು, ಆಯುಷ್ನ ತಂದೆ ಮದ್ವೆ ಆಗಿದ್ದು 23 ವರ್ಷಕ್ಕೆ. ಎಲ್ಲಿದೆ ಸರ್, ಇಲ್ಲಿದೆ. ಅರ್ಥ ಆಯ್ತಲ್ಲ, ನಿಮ್ಗೆ ಅರ್ಥ ಮಾಡಿಸ್ಕೊಳ್ಳೋಕೋಸ್ಕರ ಇಷ್ಟೆಲ್ಲ ಬರ್ತೀನಿ. ನೀವೆಲ್ಲ ಬರೆಯೋ ನೆಸಿಟಿನೇ ಇಲ್ಲ, ಡೈರೆಕ್ಟ್ ಇಲ್ಲಿ ಬಂದ್ಬಿಟ್ಟು ಇದನ್ನ ಇಷ್ಟು ಬರೆದ್ರೆ ಸಾಕು, ಸಿಂಪಲ್. ಆಯುಷ್ 10 ವರ್ಷ ಆದಾಗ 20 ವರ್ಷ ಅವ್ರ ಅಮ್ಮಂಗಾಗಿರುತ್ತೆ. ಅಂದ್ರೆ ಅರ್ಥ ದೊಡ್ಡವಳು ಅಂದ್ರೆ 30 ವರ್ಷ ಆಗಿರುತ್ತೆ. ಇಲ್ಲಿ ನಮ್ಗೆ ಕೊಟ್ಟಿದ್ದಾನೆ, ಮದರ್ ತಾಯಿ ತಂದೆಗಿಂತ 5 ವರ್ಷ ಚಿಕ್ಕವಳು ಅಂದಾಗ ತಂದೆ 35 ವರ್ಷ ಆಗಿರುತ್ತೆ. ಸೊ ಅಗೇನ್ ನಾವು ಆಯುಷ್ಗೆ ಕಂಪೇರ್ ಮಾಡ್ಬೇಕು. ಆಯುಷ್ ಹುಟ್ಟಿದಾಗ ಅವ್ರ ಅಪ್ಪಂಗೆ 25 ವರ್ಷ ಆಗುತ್ತೆ, ಯಾಕಂದ್ರೆ 10 ವರ್ಷ ಹಿಂದೆ ಹೋಗ್ಬೇಕು. ಪುನಃ -2 ಮಾಡ್ಬೇಕು, ಯಾಕಂದ್ರೆ 2 ವರ್ಷ ನಂತರ ಅವ್ನು ಹುಟ್ಟಿದ್ದು. ಆಗ 2 ವರ್ಷ ಹಿಂದಕ್ಕೆ ಹೋದಾಗ 23 ವರ್ಷಕ್ಕೆ ಯಾರು ತಂದೆ ಮದುವೆ ಆಗಿತ್ತು. ರೈಟ್ ಆನ್ಸರ್ ಎ, ಸಿಂಪಲ್. ನೆಕ್ಸ್ಟ್ ಬನ್ನಿ, ಎ ಮತ್ತು ಬಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. 4ನೇದು, ಎ ಮತ್ತು ಬಿ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಿದರೆ ಬಿ ಒಬ್ಬನೇ ಆ ಕೆಲಸವನ್ನು ಪೂರ್ಣಗೊಳಿಸಲು 20 ದಿನ ತೆಗೆದುಕೊಳ್ಳುತ್ತಾನೆ. ಇದನ್ನ ನಾವು ಯಾವ ಮೆಥಡ್ ಅಲ್ಲಿ ಮಾಡ್ಬೇಕು, ಕೆಲಸ, ವರ್ಕ್ ಅಂಡ್ ಟೈಮ್ ಅಂತ ಹೇಳ್ತೀವಿ ಅಲ್ವಾ. ಇದನ್ನ ನಾವು ಯೂನಿಟ್ ವರ್ಕ್ ಮೆಥಡ್ ಅಲ್ಲಿ ಮಾಡ್ಬೇಕು. ಸಿಂಪಲ್ ಮೆಥಡ್, ನನ್ನ ಫಾಲೋ ಮಾಡ್ತಾ ಇದ್ರೆ ಗೊತ್ತಿರುತ್ತೆ. ಇಲ್ಲಿ ನೋಡಿ, ಎ ಮತ್ತು ಬಿ ಯೂನಿಟ್ ವರ್ಕ್ ಅಂದ್ರೆ ಒಂದು ದಿನಕ್ಕೆ 1 ಗಂಟೆಗೆ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ, 1 ದಿನಕ್ಕೆ ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಎ ಮತ್ತು ಬಿ ಒಂದು ಕೆಲಸ 15 ದಿನದಲ್ಲಿ ಮಾಡ್ತಾರೆ, ಓಕೆ. ಅದೇ ಕೆಲಸ, ಸೇಮ್ ಕೆಲಸನ ಬಿ ಕಂಪ್ಲೀಟ್ ಮಾಡಕ್ಕೆ 20 ದಿನ ತಗೋತಾನೆ, ಓಕೆ. ಇಲ್ಲಿ 15 ಕೇಳಿರೋದು. ಹಾಗಾದ್ರೆ ಎ ಆ ಕೆಲಸವನ್ನು ಪೂರ್ಣಗೊಳಿಸಿ ಎಷ್ಟು ದಿನ ತಗೋತಾನೆ? ಇಲ್ಲಿ ಯಾವ ಫಾರ್ಮುಲಾ ಬೇಕಾಗಿಲ್ಲ ಸರ್, ಇದೆರಡು LCM ತಗೋಬೇಕು. LCM ಅಂದ್ರೆ ಗೊತ್ತಲ್ಲ, 15 ಅಂದ್ರೆ 2 ಆಗುತ್ತೆ 60 LCM. ಸಿಂಪಲ್. ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಹಿಂಗ್ ಮಾಡ್ಕೊಳ್ಳಿ ಬೇಕಾರೆ. 5 3 15 5 4 20. ಇಲ್ಲೇನಾಯ್ತು ಸರ್, ಹೋಗಲ್ಲ ಇದು ಯಾವ್ದನ್ನು. ಸೊ ಇಲ್ಲಿ ನೋಡಿ, ಗುಣಿಸೀಗ 5 × 3 × 4 ಮಾಡಿ, 5 3 15 15 4 60. ಸೊ 60 LCM. ಇಲ್ಲಿ ಅರ್ಥ ಟೋಟಲ್ ವರ್ಕ್ ಇದೆಯಲ್ಲ, ಟೋಟಲ್ ವರ್ಕ್ ನಾವು 60 ಅಂತ ಇಟ್ಕೋತೀವಿ LCM ನ. ಏನಕ್ಕೆ ಅಂದ್ರೆ ಇದನ್ನ ನಾನು ಒಂದು ದಿನಕ್ಕೆ ಕನ್ವರ್ಟ್ ಮಾಡ್ತಾನೆ. ಅಂದ್ರೆ ಒಂದು ದಿನಕ್ಕೆ ಅವ್ನು ಎಷ್ಟು ಕೆಲಸ ಮಾಡ್ತಾನೆ ಅನ್ನೋದಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಹಂಗ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಈಗ ನೋಡಿ, A + B 15 ಇದೆ, 15 4 60 ಅಲ್ವಾ, 15 4 60 ಅಲ್ವಾ. ಸೊ A + B = 4. ಒಂದು ದಿನದಲ್ಲಿ 4 ಕೆಲಸ ಮಾಡ್ತಾರೆ ಅವರು ಅಂತ ಅರ್ಥ. ಯಾವಾಗ್ಲೂ ನಾವು ಹಿಂಗ್ ಕಂಪೇರ್ ಮಾಡ್ಬೇಕು, ಒಂದು ದಿನಕ್ಕೆ ತಗೋಬೇಕು ಟೋಟಲ್ ವರ್ಕ್ ನ.
ಈಗ ಬಿ ನೋಡಿ, ಬಿ ಎಷ್ಟು ದಿನ ಕೆಲಸ ಮಾಡ್ತಾನೆ ತಗೋತಾನೆ ಸರ್ ಆ ಕೆಲಸ ಮಾಡಕ್ಕೆ? ಒಂದ್ ದಿನಕ್ಕೆ ಎಷ್ಟು ಮಾಡ್ತಾನೆ? ಇಲ್ಲಿ ಇದು ನೋಡಿ ಎಷ್ಟಿದೆ, 20 ಇಂಟು 3, 23 60, ಸೊ 3. ಸೊ ಇಲ್ಲಿ ಒಂದು ದಿನಕ್ಕೆ ಕನ್ವರ್ಟ್ ಮಾಡ್ಕೊಂಡ್ಬಿಟ್ವಿ ನಾವು. ಈಗ ನಮಗೆ ಎಗೆ ಆ ಕೆಲಸ ಪೂರ್ಣಗೊಳಿಸಲು ಎಷ್ಟು ದಿನ ಬೇಕು ಅಂತ. ಫಸ್ಟ್ ಎ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ ಕಂಡು ಹಿಡಿಯಬೇಕು. ಈಗ ನಮ್ಗೆ ಎ ಬೇಕು ಅಂದ್ರೆ ಏನ್ ಮಾಡ್ತೀವಿ, ಇಲ್ಲಿ ಮೈನಸ್ ಮಾಡ್ತೀವಲ್ಲ ಸರ್. ಎ ಪ್ಲಸ್ ಬಿ ಮೈನಸ್ ಬಿ ಮಾಡಿದಾಗ ಏನಾಗುತ್ತೆ, ಎ ಬರುತ್ತೆ ಅಲ್ವಾ. ಬಿ ಕ್ಯಾನ್ಸಲ್ ಆಗುತ್ತೆ, ಅಂದ್ರೆ 4ಅಲ್ಲಿ 3 ಕಳೆದ್ರೆ ಎಷ್ಟಾಗುತ್ತೆ ಸರ್, 1. ಸೊ ಒಂದು ದಿನಕ್ಕೆ ಒಂದ್ ಕೆಲಸ ಮಾಡ್ತಾನೆ ಎ ಅಂತ ಆಯ್ತು. ಇಲ್ಲಿ ಕಂಪ್ಲೀಟ್ ವರ್ಕ್, ಆ ಕೆಲಸನ ಪೂರ್ಣಗೊಳಿಸಿ ಎಷ್ಟು ದಿನ ಬೇಕು? ಯಾವ ಕೆಲಸ ಸರ್? 60 ಕೆಲಸ ಇಲ್ಲಿ ಟೋಟಲ್ ವರ್ಕ್ ಇದೆ. ಸೊ 60 ಡಿವೈಡೆಡ್ ಬೈ ಎ, ಒಂದು ದಿನ ಎಷ್ಟಾಯ್ತು ಸರ್? ಒಂದೊಂದ್ಲಿ 60, ಅಂದ್ರೆ 60 ದಿನನೇ ಬರುತ್ತೆ. ಟೋಟಲ್ ಕೆಲಸ ಮಾಡಲು ಎಷ್ಟು ಬೇಕು ಸರ್? 60 ಡೇಸ್. ನಿಮ್ಗೆ ಎಷ್ಟೊಂದ್ ಜನಕ್ಕೆ ಹೊಸದಾಗಿ ನೋಡ್ತಾರೆ ಅರ್ಥ ಆಗಲ್ಲ ಸ್ನೇಹಿತರೆ. ಇದನ್ನ ನಾನು ನನ್ನ ಮೆಂಟಲ್ ಎಬಿಲಿಟಿ ಪ್ಲೇ ಲಿಸ್ಟ್ ಹೋಗಿ ಅಲ್ಲಿ ಕೆಲಸ ವರ್ಕ್ ಅಂತಿದೆ, ಆ ಒಂದು ವಿಡಿಯೋ ನೋಡಿ. ಅಲ್ಲಿ ಫಾರ್ಮುಲಾಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಫಾರ್ಮುಲಾ ಹೆಂಗ್ ಬರುತ್ತೆ ಅಂತ ಹೇಳ್ತೀನಿ, ಅದಕ್ಕಿಂತ ಯೂನಿಟ್ ವರ್ಕ್ ಮಾಡ್ತಾರೆ ಯಾಕೆ ಇದು ಈಸಿ ಅಂತ ಹೇಳ್ತೀನಿ. ಯಾಕಂದ್ರೆ ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಹೋದಾಗ ನಿಮ್ಗೆ ಫಾರ್ಮುಲಾ ಕೆಲ್ಸಕ್ಕೆ ಬರಲ್ಲ, ಅಲ್ಲಿ ನಿಮ್ಗೆ ಕ್ಯಾಲ್ಕುಲೇಷನ್ಸ್ ಜಾಸ್ತಿ ಇರುತ್ತೆ. ಓಕೆ, ಇಲ್ಲಿ ಕ್ಯಾಲ್ಕುಲೇಷನ್ ಕಮ್ಮಿ ಇರುತ್ತೆ, ಅಂದ್ರೆ ನೀವು ಗುಣಿಸೋದು ಬಾಗ್ಸೋದೆಲ್ಲ ಕಮ್ಮಿ ಇರುತ್ತೆ. ಸೊ ರೈಟ್ ಆನ್ಸರ್ 60 ದಿನ. ಗೊತ್ತಾಯ್ತಲ್ಲ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಅದನ್ನ ಫಸ್ಟ್ LCM ಮಾಡ್ಕೊಂಡು ಟೋಟಲ್ ವರ್ಕ್ ಕಂಡು ಇಟ್ಕೋಬೇಕಾಗತ್ತೆ. ಯಾಕೆ ಅಂದ್ರೆ ನಾವು ಒಂದ್ ದಿನಕ್ಕೆ ಇದು ಟೋಟಲ್ ದಿನನ್ನ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತೀವಿ ಅಂತ ಕನ್ವರ್ಟ್ ಮಾಡ್ತಾ ಇದೀವಿ. ಇದು ಒಂದು ದಿನದ ಕೆಲಸ, ಪರ್ ಡೇ ವರ್ಕ್ ಇದು. ಸೊ ಇಲ್ಲಿ ನಮ್ಗೆ ಎ ಪ್ಲಸ್ ಬಿ, ಇಲ್ಲಿ ಬಿ ಇದೆ, ಇದನ್ನ ಮೈನಸ್ ಮಾಡಿ. ಎ ಪ್ಲಸ್ ಬಿ ಮೈನಸ್ ಬಿ ಆದಾಗ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಎ. ಹಾಗೆ ಮೈನಸ್ ಮಾಡ್ತಾನೆ, 4ಅಲ್ಲಿ 3 ಕಳೆದ್ರೆ 1. ಅರ್ಥ ಆಯ್ತಲ್ಲ? ಅಕಸ್ಮಾತ್ ಇದು 2 ಬಂದಿದ್ರೆ ಆಗೇನಾಗ್ತಿತ್ತು, 60/2 ಆಗ್ತಿತ್ತು. 2 ಏನಾಗ್ತಿತ್ತು, 30 ದಿನ ಆಗ್ತಾ ಇತ್ತು. ಅರ್ಥ ಆಯ್ತಲ್ಲ? ಸಿಂಪಲ್. ಸೊ ರೈಟ್ ಆನ್ಸರ್ 60 ಡೇಸ್. ನೆಕ್ಸ್ಟ್ ಬನ್ನಿ. ಒಬ್ಬ ಹುಡುಗ ಪಶ್ಚಿಮಕ್ಕೆ 10 ಕಿಲೋಮೀಟರ್ ನಡೆದು ಬಲಕ್ಕೆ ತಿರುಗಿ, ಇದನ್ನ ನಾವು ಸ್ಟಾರ್ಟಿಂಗ್ ನಿಮಗೆ ಗೊತ್ತಿರಬೇಕು, ಇದು ಗೊತ್ತಿರಬೇಕಿದು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಇದನ್ನು ಕೂಡ ತಿಳ್ಕೊಂಡಿರ್ಬೇಕು. ಇದು ಈಶಾನ್ಯ, ಇದು ವಾಯುವ್ಯ, ಇದು ನೈಋತ್ಯ, ಇದು ಆಗ್ನೇಯ. ಇದು ಇಷ್ಟು ಗೊತ್ತಿದ್ರೆ ನೀವು ಆರಾಮಾಗಿ ಬರೀತೀರಾ. ಈಗ ಒಬ್ಬ ಹುಡುಗ ಪಶ್ಚಿಮಕ್ಕೆ 10 ಕಿಲೋಮೀಟರ್ ನಡೀತಾನೆ, ಅಂದ್ರೆ ಈ ಕಡೆ ಇಲ್ಲಿ ನೋಡಿ, ಇದು ಪಶ್ಚಿಮ. ಸೊ ಇಲ್ಲಿ ಆನ್ಸರ್ ನೋಡಿ ಬರೆಯೋಣ, ಬರ್ಕೋತಾ ಹೋಗ್ಬೇಕು ನೀವು. ಒಬ್ಬ ಹುಡುಗ ಪಶ್ಚಿಮಕ್ಕೆ ಹೋಗ್ತಾ ಇದ್ದಾನೆ, ಎಷ್ಟು ಸರ್? 10 ಕಿಲೋಮೀಟರ್ ನಡೀತಾನೆ. ತನ್ನ ಬಲಕ್ಕೆ ತಿರುಗ್ತಾನೆ. ಬಲಕ್ಕೆ ಅಂದ್ರೆ ಈ ಆರೋ ಮಾರ್ಕ್ಗೆ ಬಲ ಯಾವ್ದು ಸರ್? ಈ ಕಡೆ ಸೈಡ್. ಆ ಕಡೆ ಮುಖ ಮಾಡ್ಕೊಂಡಂಗ್ ನಿಂತ್ಕೊಳ್ಳಂಗ್ ನೋಡ್ಕೊಳ್ಳಿ ನೀವು, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಈ ಆರೋ ಮಾರ್ಕ್ ಕಡೆ ನೀವು ಮುಖ ಮಾಡಿದೀರಾ ಅಂದ್ರೆ ಬಲ ಇದು. ಇಲ್ಲಿ ಹೋಗ್ತಾನೆ, 5 ಕಿಲೋಮೀಟರ್ ನಡೀತಾನೆ. ಓಕೆ, ಮತ್ತೆ ಬಲ ಅಗೇನ್ ಈ ಆರೋ ಮಾರ್ಕ್ ನ ಬಲ ಅಂದ್ರೆ ಇದು 10 ಕಿಲೋಮೀಟರ್ ಬರ್ತಾನೆ. ಎಸ್, 10 ಕಿಲೋಮೀಟರ್ ಬಂದ ನಂತರ ಆರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ? ಇದು ಆರಂಭ ಬಿಂದು. ಇಲ್ಲಿಂದ ಎಷ್ಟು ದೂರ ಅಂದ ತಕ್ಷಣ ಹಿಂಗೆ ತಗೋಬೇಕಂತಲ್ಲ, ಹಿಂಗೆ ತಗೋಬೇಕು. ಇಲ್ಲೂ 10 ಕಿಲೋಮೀಟರ್ ಇದೆ, ಇಲ್ಲೂ 10 ಕಿಲೋಮೀಟರ್ ಇದೆ. ಸೊ ಇದು ಎಷ್ಟಿರುತ್ತೆ? ಆಟೋಮೆಟಿಕ್ ಆಗಿ 5 ಇದ್ದೇ ಇರುತ್ತೆ. ಸೊ ಎಷ್ಟು ಸರ್? ಆರಂಭದ ಬಿಂದುವಿಂದ ಈ ಕೊನೆ ಬಿಂದುಲಿ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾನೆ? 5 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಯಾಕಂದ್ರೆ ಇಲ್ಲೂ 5 ಕಿಲೋಮೀಟರ್ ಇದೆ, ಇದು 5 ಕಿಲೋಮೀಟರ್ ಆಗುತ್ತೆ. ಸಿಂಪಲ್, ಗೊತ್ತಿರುತ್ತಲ್ಲ ನಿಮ್ಗೆ, ಸಿಂಪಲ್ ಕ್ಯಾಲ್ಕುಲೇಷನ್ ಇದು. ನೆಕ್ಸ್ಟ್ ಬನ್ನಿ. ಒಬ್ಬ ವ್ಯಾಪಾರಿ ರು 400ಕ್ಕೆ ಕುರ್ಚಿಯನ್ನು ಖರೀದಿಸಿ ಮತ್ತು ಅದನ್ನು ರು 500ಕ್ಕೆ ಮಾರಾಟ ಮಾಡಿದರೆ ಅವನು ಗಳಿಸುವ ಪ್ರತಿಶತ ಲಾಭಾಂಶ ಎಷ್ಟು? 100 ಅಂದ್ರೆ ಶೇಕಡಾವಾರು, ಅಂದ್ರೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಕೇಳ್ತಾ ಇದ್ದಾನೆ. ಸರ್ ಈ ಪ್ರಾಫಿಟ್ ಗೆ ಹೇಗೆ ನೀವು ಫಾರ್ಮುಲಾ ಹಾಕೋದು? ನಾಟ್ ಅಟ್ ಆಲ್ ನೆಸೆಸರಿ. ಇಲ್ಲಿ ನೋಡಿ, ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಗೊತ್ತಿರ್ಬೇಕು ನಿಮ್ಗೆ. ಯಾವುದೇ ಒಂದು ದುಡ್ಡಲ್ಲಿ 100 ರೂಪಾಯಿ ಇರ್ಲಿ, ಅದ್ರ 10% ಅಂದಷ್ಟ ಒಂದು ಚುಕ್ಕಿ ಇಟ್ರೆ 10% ಆಗುತ್ತೆ. ಈಗ 100ರಲ್ಲಿ 10% ಎಷ್ಟು ಸರ್? 10 ರೂಪಾಯಿ. 20% ಎಷ್ಟು ಸರ್? 20 ರೂಪಾಯಿ. 100ರಲ್ಲಿ 1% ಎಷ್ಟು ಸರ್? 1 ರೂಪಾಯಿ. 1% ಕೇಳಿದ್ರೆ ಈ ಚುಕ್ಕಿ ಇಲ್ಲಿ ಇಟ್ರೆ ಎಷ್ಟು? 1 ರೂಪಾಯಿ ಆಗುತ್ತೆ. ಸಿಂಪಲ್. ಸೊ ಇಲ್ಲಿ 400ರಿಂದ 500ಕ್ಕೆ ಮಾಡಿದ್ದಾನೆ ಅಂದ್ರೆ ಆನ್ಸರ್ ಏನು ಸರ್? 100 ರೂಪಾಯಿ ಲಾಭ ಆಗಿದೆ. ಆನ್ಸರ್ 100 ರೂಪಾಯಿ ಲಾಭ ಆಗಿದೆ. ಆದ್ರೆ ಶೇಕಡಾವಾರು ಕೇಳಬೇಕು. ಶೇಕಡಾವಾರು ಹೇಗೆ ನೀವು ಇದನ್ನ ಬರ್ಕೋಬಹುದು, 100/400, ಅದರ ಅವನ ಮೂಲ ಬೆಲೆ ಇಂಟು 100, ಇವೆಲ್ಲ ಮಾಡೋದ್ ಬೇಕಾಗಿಲ್ಲ ಸ್ನೇಹಿತರೆ. ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ 100 ರೂಪಾಯಿ ಲಾಭ ಆಗಿದೆ, ಈ 100 ರೂಪಾಯಿ ಲಾಭ ಶೇಕಡಾವಾರು ಎಷ್ಟಿದೆ ಅಂತ, ಯಾವ್ದಕ್ಕೆ? ಅವನ ಮೂಲ ಬೆಲೆ ಎಷ್ಟಿದೆ ಅಂತ. ಈಗ 400ರಲ್ಲಿ 100 ರೂಪಾಯಿ ಎಷ್ಟು ಪರ್ಸೆಂಟ್ ಇದೆ ಅಂತ ಕಂಡುಹಿಡಿಬೇಕಲ್ವಾ? ಸಿಂಪಲ್. ಈಗ 400 ರೂಪಾಯಿನ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದ್ ಚುಕ್ಕಿ ಇಡ್ತೀನಿ, 10%. 400 ರೂಪಾಯಿ 10%, 40 ರೂಪಾಯಿ 10% ಆಗುತ್ತೆ. ಓಕೆ, 20% ಅಂದ್ರೆ ಇದ್ರ ಡಬಲ್ ಎಷ್ಟು? 80 ರೂಪಾಯಿ ಆಗುತ್ತೆ. 80 ರೂಪಾಯಿ ಎಷ್ಟು ಸರ್? 20%. ಈಗ 10% 40 ರೂಪಾಯಿ ಅಂದ್ರೆ 5% ಎಷ್ಟು ಸರ್? 40ರಲ್ಲಿ 5% ಎಷ್ಟು ಸರ್? 10% ನಮ್ಗೆ 40 ರೂಪಾಯಿ ಅಂದ್ರೆ 5% ಎಷ್ಟಾಗುತ್ತೆ? ಅದ್ರಲ್ಲಿ ಅರ್ಥ 20% ಆಗುತ್ತೆ. 20 ರೂಪಾಯಿ ಆಗುತ್ತೆ ಅಲ್ವಾ? 5% ಎಷ್ಟಾಗುತ್ತೆ? 20 ರೂಪಾಯಿ ಆಗುತ್ತೆ. ಸೊ ಈಗ ನಮ್ಗೆ 20% ಎಷ್ಟಾಯ್ತು? ಇದು ಡಬಲ್ 80 ರೂಪಾಯಿ ಅಂತ ಕಂಡಿಡ್ಕೊಂಡಿದೀವಿ. ಇನ್ 20 ರೂಪಾಯಿ ಸೇರ್ಸಿದ್ರೆ ನಮ್ಗೆ ಇಲ್ಲಿ 100 ರೂಪಾಯಿ ಲಾಭ ಆಗಿರೋದು, 100 ರೂಪೀಸ್ ಲಾಭ ಆಗಿರೋದು ಅಲ್ವಾ? ಸೊ ಇಲ್ಲಿಗೆ ಏನ್ 20% ಸೇರ್ಸ್ಬೇಕು ಅಂದ್ರೆ
5% ಸೇರಿಸಬೇಕು. ಸೊ 20% ಪ್ಲಸ್ 5% ಸೇರಿಸಿದ್ರೆ ಎಷ್ಟಾಯ್ತು ಸರ್? 25%. ಎಲ್ಲಿದೆ ಸರ್? ಇಲ್ಲಿದೆ. ಸಿಂಪಲ್. ಇದು ಪ್ರಾಕ್ಟೀಸ್ ಮಾಡಿದ್ರೆ ಬೇಗ ಆಗುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಕಂಡುಹಿಡಿಯಬಹುದು. ಅರ್ಥ ಆಗ್ತಿದಲ್ಲ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೇ ಹೇಳ್ತೀನಿ ನೋಡಿ. ಈಗ ನಿಮ್ಗೆ ಗೊತ್ತಾಗಿಲ್ವಾ? ಬರ್ಕೊಳ್ಳಿ. 100 ರೂಪಾಯಿ ಲಾಭ, ಅದ್ರ ಮೂಲ ಬೆಲೆ ಮಾಡ್ಬೇಕು 400 ರೂಪಾಯಿ ಇಂಟು 100 ರೂಪಾಯಿ ಮಾಡ್ಬೇಕು ನೀವು. ಹಿಂಗ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಸರ್? ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ 2 ಹೋಯ್ತು. 4 1 4 25. ಸೊ ಎಷ್ಟು ಬಂತು ಸರ್? 25% ಬಂತು. ಹಿಂಗ್ ಬೇಕಾದ್ರೆ ಮಾಡ್ಬೋದು, ಬಟ್ ದಿಸ್ ಈಸ್ ದ ರೈಟ್ ವೇ. ಹಿಂಗೆ ಮಾಡ್ಬೇಕು, ಫಾರ್ಮುಲಾ ಹಿಂದೆ ಬೀಳಬಾರ್ದು. ದಿಸ್ ಈಸ್ ದ ರೈಟ್ ವೇ ಆಫ್ ಡೂಯಿಂಗ್. ಸೊ 25% ಇಸ್ ದ ರೈಟ್ ಆನ್ಸರ್. ಗೊತ್ತಲ್ಲ? ನೆಕ್ಸ್ಟ್ ಒನ್. ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ತುಂಬಿರಿ. 1 4 9 16 25 36 49 ಇದೆ. ಸೊ ಇಲ್ಲಿ ಬಿಟ್ಟು ಹೋಗಿರೋ ಸಂಖ್ಯೆ ಅಂದ್ರೆ ಫಸ್ಟ್ ನೋಡಿ, 1 ಏನೋ, 4 ಏನೋ, 9 ಏನೋ, 16 ಏನೋ. ನೆಕ್ಸ್ಟ್ ಸೀರೀಸ್ ಅಂತ, ನಂಬರ್ ಸೀರೀಸ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಂಡ್ ಬನ್ನಿ. ಇಲ್ಲಿ ಹೆಂಗಿದೆ ನೋಡ್ತಾ ಇರಿ. ಎಲ್ಲ ನಿಮ್ಗೆ ನಂಬರ್ ನೋಡಿದ ತಕ್ಷಣ ನಿಮ್ಗೆ ಓದ್ಬಿಡ್ಬೇಕು. ಇದೆಲ್ಲ ಸ್ಕ್ವೇರ್ ನಂಬರ್ಸ್. ಈಗ 1 ಸ್ಕ್ವೇರ್ ಎಷ್ಟು ಸರ್? 1. 2 ಸ್ಕ್ವೇರ್ ಎಷ್ಟು ಸರ್? 4. 3 ಸ್ಕ್ವೇರ್ ಎಷ್ಟು ಸರ್? 9. 4 ಸ್ಕ್ವೇರ್ ಎಷ್ಟು? 16. 5 ಸ್ಕ್ವೇರ್ 25. ಹಾಗೆ 6 7 ನೆಕ್ಸ್ಟ್ 8 ಸ್ಕ್ವೇರ್ ಬರಬೇಕು. 8 8 64. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ ಫೈನ್. ನೆಕ್ಸ್ಟ್ ಬನ್ನಿ. ಎ ಯು ಬಿ ನ ಸಹೋದರಿ, ಸಿ ಯು ಬಿ ನ ತಾಯಿ. ಅಂದ್ರೆ ಇದು ರಿಲೇಶನ್ಶಿಪ್ ಬಗ್ಗೆ, ಬ್ಲಡ್ ರಿಲೇಷನ್ ಬಗ್ಗೆ ಕೇಳಿದ್ದಾರೆ. ಬರ್ಕೊಂಡ್ಬಿಡ್ಬೇಕು ಇಲ್ಲಿ. ಎ ಯು ಬಿ ನ ಸಹೋದರಿ ಅಂದ್ರೆ ಎ ನೆಗೆಟಿವ್, ಸಹೋದರಿ ನೆಗೆಟಿವ್. ನೆಗೆಟಿವ್ ನ ಹಿಂಗ್ ಹಾಕಿದ್ರೆ ಸಹೋದರಿ ಅಂದ್ರೆ ಹೆಣ್ಣು ಅಂತ, ಹಿಂಗ್ ಹಾಕಿದ್ರೆ ಪಾಸಿಟಿವ್ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ ಫೈನ್. ಎ ಯು ಬಿ ನ ಸಹೋದರಿ ಆಗಿದ್ದಾಳೆ. ಓಕೆ, ಬಿ ಯಾರು ಅಂತ ಗೊತ್ತಿಲ್ಲ, ಬಟ್ ಎ ಯು ಬಿ ನ ಸಹೋದರಿ. ಓಕೆ, ಸಿ ಯು ಬಿ ನ ತಾಯಿ, ಬಿ ನ ತಾಯಿ ಸಿ ಅಂದ್ರೆ ಇವಳು ಹೆಣ್ಣು ಅಂತ ಆಯ್ತು ಅಲ್ವಾ? ಇಲ್ಲಿ ನೆಗೆಟಿವ್ ಆಗುತ್ತೆ. ಡಿ ಯು ಸಿ ಯ ತಂದೆ ಅಂದ್ರೆ ಸಿ ಗೆ ಇನ್ನೊಬ್ಬ ಇದ್ದಾನೆ ಡಿ, ತಂದೆ, ಇವನ್ ಪಾಸಿಟಿವ್ ತಂದೆ ಅಂತ ಕೇಳಿದ. ಡಿ ಯು ಸಿ ನ ತಂದೆ. ಇ ಯು ಡಿ ನ ತಾಯಿ, ಇ ಅಂತಕ್ಕಂಥದ್ದು ಡಿ ನ ತಾಯಿ. ಅಯ್ಯೋ ಎಷ್ಟು ಮೇಲೆ ಹೋಗ್ತಾ ಇದೆ ಸರ್? ಇ ಯು ಡಿ ನ ತಾಯಿ ನೆಗೆಟಿವ್. ಹಾಗಾದರೆ ಎ ಮತ್ತೆ ಡಿ ಗೆ ಹೇಗೆ ಡಿ ಗೆ ಸಂಬಂಧಿಸಿದೆ? ಅರ್ಥ ಆಗ್ತಿದಿಲ್ಲ? ಎ ಡಿ ಗೆ ಸಂಬಂಧ ಹೆಂಗಿದೆ ಅಂದ್ರೆ ಇಲ್ಲಿ ಡಿ ಏನಾಗ್ಬೇಕು ಸರ್? ಈಗ ಎ ಬಗ್ಗೆ ಕೇಳಿರೋದು, ಡಿ ಅಲ್ಲ. ಡಿ ಎಗೆ ಏನ್ ಸಂಬಂಧ ಅಂತ ಕೇಳಿದ್ರೆ ಅಜ್ಜ ಅಂತ ಬರಿಬಹುದು, ಯಾಕಂದ್ರೆ ಗಂಡು. ಆದ್ರೆ ಇಲ್ಲಿ ಎ ಹೇಗೆ ಡಿ ಗೆ ಸಂಬಂಧಿಸಿದೆ ಅಂದ್ರೆ ಮೊಮ್ಮಗಳು ಅಥವಾ ಮೊಮ್ಮಗಳು ಅಂತಿರ್ಬೇಕು. ರೈಟ್ ಆನ್ಸರ್ ಡಿ. ಯಾಕಂದ್ರೆ ನೆಗೆಟಿವ್ ಇದೆ. ಇವಳು ಮೊಮ್ಮಗಳು, ಮೊಮ್ಮಗ ಅಲ್ಲ, ಮೊಮ್ಮಗಳು. ಓಕೆ ಫೈನ್. ನೆಕ್ಸ್ಟ್ ಬನ್ನಿ. ತಾಜಾ ಹಣ್ಣಿನಲ್ಲಿ 80% ನೀರು ಮತ್ತು ಒಣ ಹಣ್ಣಿನಲ್ಲಿ 20% ನೀರನ್ನು ಹೊಂದಿರ್ತದೆ. 100 ಕೆಜಿ ತಾಣ ಹಣ್ಣುಗಳಿಂದ ಎಷ್ಟು ಒಣ ಹಣ್ಣುಗಳನ್ನು ಪಡೆಯಬಹುದು? ಅಯ್ಯೋ ಸೂಪರ್ ಕ್ವಶನ್ ಇದು. ಇದು ಏನು ಗೊತ್ತಾ? ಸಿಂಪಲ್ ಸರ್. ಇದನ್ನ ನೀವು ರೇಷಿಯೋ ಪ್ರಪೋರ್ಷನ್ಸ್ ಅಂತ ಬರುತ್ತೆ. ಓಕೆ, ಅನುಪಾತ ಅಂತ. ಸೊ ಅಲ್ಲಿ ನೀವು ಮಿಕ್ಸ್ಚರ್ ಆಫ್ ಅಲಿಗೇಷನ್ಸ್ ಅಂತ ಇನ್ನೊಂದು ಚಾಪ್ಟರ್ ಇದೆ. ಅದೆರಡು ಕಲ್ತ್ರೆ ಇದನ್ನ ನೀವು ಮಾಡ್ಬೋದು, ಮಿಕ್ಸ್ಚರ್ ಆಫ್ ಅಲಿಗೇಷನ್ ಅಂತ. ಬಟ್ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಫಾರ್ಮುಲಾ ಹತ್ರ ಹೋಗ್ತಾ ಇಲ್ಲ ಅಥವಾ ನಾನು ಫುಲ್ ಕಾನ್ಸೆಪ್ಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ನಿಮ್ಗೆ. ಜಸ್ಟ್ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಈಗ 80% ನೀರಿರುತ್ತೆ ತಾಜಾ ಹಣ್ಣು. ಈಗ 100 ಕೆಜಿ ತಾಜಾ ಹಣ್ಣಿದೆ. ಸೊ 100 ಕೆಜಿ ತಾಜಾ ಹಣ್ಣಲ್ಲಿ ನಮಗೆ 80% ನೀರಿರುತ್ತೆ ಅಲ್ವಾ? ಫೈನ್. ಇನ್ನು ಒಣ ಹಣ್ಣಿನಲ್ಲಿ 20% ನೀರಿರುತ್ತೆ. ನಮ್ಗೆ ಈ 100 ಕೆಜಿ ತಾಜಾ ಹಣ್ಣು ಎಷ್ಟು ಒಣ ಹಣ್ಣ ಆಗ್ಬೇಕು, ಎಷ್ಟು ಕೆಜಿ ಆದಾಗ ನಮ್ಗೆ 20% ನೀರ್ ಸಿಗುತ್ತೆ ಅಂತ. ಫಸ್ಟ್ 80% ನೀರ್ನ ಏನ್ ಮಾಡ್ಬೇಕು ನಾವು? 20% ಕನ್ವರ್ಟ್ ಮಾಡ್ಬೇಕು ನೀರಿಗೆ. 80 20% ಕನ್ವರ್ಟ್ ಮಾಡ್ಬೇಕಂದ್ರೆ 60 ಕೆಜಿ ನ ಮೈನಸ್ ಮಾಡ್ಬೇಕು. 60 ಮೈನಸ್ ಮಾಡಿದ್ರೆ 20% ಬರುತ್ತೆ. 60 ಮೈನಸ್ ಮಾಡ್ತಾ ಇದ್ದೀರಾ ಅಂದ್ರೆ 20% ಬರಕ್ಕೆ ಈ ಕೆಜಿಲು ಕೂಡ 60 ಮೈನಸ್ ಮಾಡ್ಬೇಕು. ಮೈನಸ್ 60 ಕೆಜಿ ಮಾಡೋದು ಎಷ್ಟಾಗುತ್ತೆ ಸರ್? 100ರಲ್ಲಿ 60 ಕೆಜಿ ಕಳೆದ್ರೆ 40 ಕೆಜಿ ಬರುತ್ತೆ. ಸೊ ಸಿಂಪಲ್ ಆಗಿ ಹೇಳಿದ್ರೆ, ನಾನು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಇದು ಡಿಫಿಕಲ್ಟಿ ಮಾಡ್ತಲ್ಲ, ಇಷ್ಟು ತಿಳ್ಕೊಂಡ್ರೆ ಸಾಕು. ಸೊ 40 ಕೆಜಿ ಆದಾಗ 20% ನಮ್ಗೆ ನೀರಿರುತ್ತೆ. ರೈಟ್ ಆನ್ಸರ್ ಬಿ. ಸೊ ಇದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಬಿಟ್ಟು ಹೋದ ಸಂಖ್ಯೆಯನ್ನು ಹುಡುಕಿ. ಸಿಂಪಲ್ ಇದು ಕೂಡ. ಇದನ್ನ ನಿಮ್ಗೊಂದು ಹೋಮ್ ವರ್ಕ್ ಕೊಡ್ತೇನೆ. ಇದಕ್ಕೂ ರಿಲೇಷನ್ ಕೊಟ್ಟಿದೆ. ಇದ್ರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ. ಸೊ ಈ ಕ್ವಶನ್ಗೆ ಎನ ಬಿನ ಸಿನ ಡಿನ ಆನ್ಸರ್ ಮಾಡಿ. ಓಕೆ, ನಾನು ನಿಮ್ಗೆ ಇಲ್ಲಿ ಜಸ್ಟ್ 2 ಕೊಡ್ತೀನಿ. ಇವೆರಡರಲ್ಲಿ ಒಂದಿರುತ್ತೆ. 36 35 ನೀವು ಆನ್ಸರ್ ಮಾಡಿ. ಓಕೆ, ಒಂದು ಹೋಮ್ ವರ್ಕ್ ನಿಮ್ಗೆ ಇರ್ಲಿ ಅಂತ. ನೆಕ್ಸ್ಟ್ ಬನ್ನಿ. ಇದು ಕೂಡ ಈಸಿ, ಸಿಂಪಲ್. ಇದು 81 9 144 ಏನು? ಇಲ್ಲಿ ನೋಡಿ 9 ಇದೆ. 9ರ ಸ್ಕ್ವೇರ್ 81 ಇದೆ. 144 ನಿಮ್ಗೆ ನೋಡಿದ ತಕ್ಷಣ ನಂಬರ್ ತಪ್ಪಿದ್ದು 12ನ ಸ್ಕ್ವೇರ್ ಅಂತ. ಸೊ ಇಲ್ಲಿ 12 ಇರಬೇಕು. 12ನ ಸ್ಕ್ವೇರ್ ಮಾಡಿದ್ರೆ 12 × 12 144. ಸೊ 12 ಎಲ್ಲಿದೆ ಸರ್? ಇಲ್ಲಿದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್. ನೆಕ್ಸ್ಟ್ ಬನ್ನಿ. ಕೈಲಾಸ್ ಉತ್ತರದ ಕಡೆಗೆ ಮುಖ ಮಾಡಿ ನಿಂತಿದ್ದು. ಓಕೆ, ಇದು ಅಗೇನ್ ನಿಮ್ಗೆ ಗೊತ್ತಿರಬೇಕು. ಇದು
ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಇದೆಲ್ಲ ಬರ್ಕೊಳ್ಳೋ ನೆಸಿಟಿ ಇಲ್ಲ, ನಾನ್ ನಿಮ್ಗೆ ಗೊತ್ತಾಗ್ಲಿ, ಯಾಕಂದ್ರೆ ಹೊಸಬ್ರೆಲ್ಲ ಇರ್ತಾರಲ್ಲ, ಗೊತ್ತಿರಲ್ಲ ಪಾಪ, ಸೊ ಅವ್ರಿಗೂ ಗೊತ್ತಾಗ್ಲಿ ಅಂತ. ಓಕೆ, ಈಶಾನ್ಯ, ಇದು ವಾಯುವ್ಯ, ಇದು ನೈಋತ್ಯ, ಇದು ಆಗ್ನೇಯ. ಈಗ ಕೈಲಾಸನು ಉತ್ತರ ಕಡೆ ಮುಖ ಮಾಡಿದ್ದಾನೆ. ಓಕೆ ಸರ್, ಉತ್ತರ ಕಡೆ ಮುಖ ಮಾಡಿದ್ದಾನೆ. ತನ್ನ ಬಲಕ್ಕೆ ತಿರುಗಿ, ಈಗ ಉತ್ತರ ಕಡೆ ಮುಖ ಮಾಡಿದ್ದಾನೆ ಅಂದ್ರೆ ತಿರುಗಿ ಹೋಗ್ತಾ ಇಲ್ಲ, ಅವನು ಮುಖ ಮಾಡಿದ್ದಾನೆ ಅಷ್ಟೇ, ಇಲ್ಲಿಗೆ, ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಕೊಳ್ಳಿ. ತನ್ನ ಬಲಕ್ಕೆ ತಿರುಗಿ ಅಂದ್ರೆ ಈ ಕಡೆ ಬಲ 23 ಮೀಟರ್ ನಡೆಯುತ್ತಾನೆ. ಓಕೆ, ಅವನ್ ಬಲ ಆರೋ ಮಾರ್ಕ್ ಹಿಂಗೆ ಅಂದ್ರೆ ಅವನ್ ಬಲ 23 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಅವನು ತನ್ನ ಎಡಕ್ಕೆ ತಿರುಗಿ 30 ಮೀಟರ್ ನಡೆಯುತ್ತಾನೆ. ಓಕೆ, ಇದು ತನ್ನ ಉತ್ತರ, ಇದು ಉತ್ತರ. ತನ್ನ ನಂತರ ಅವನು ತನ್ನ ಎಡಕ್ಕೆ, ಎಡ ಅಂದ್ರೆ ಏನು ಸರ್, ಇಲ್ಲಿ ಇದು ತಿರುಗಿ 30 ಮೀಟರ್ ನಡೆಯುತ್ತಾನೆ. ಓಕೆ, ನಂತರ ಅವನು ತನ್ನ ಬಲ, ಅಗೇನ್ ತನ್ನ ಬಲ ಅಂದ್ರೆ ಏನು ಸರ್, ಈ ಆರೋ ಮಾರ್ಕಲ್ಲಿ ಇದು ಬಲ 25 ಮೀಟರ್ ತಿರುಗಿಸುತ್ತಾನೆ. ನಂತರ ಅವನು ಮತ್ತೆ ತನ್ನ ಬಲ, ಇದರ ಬಲ ಯಾವುದು, ಇದು ಇಲ್ಲಿ ಬಲಕ್ಕೆ ತಿರುಗಿ 55 ಅಂದ್ರೆ ಹಿಂಗೆ ಬರ್ತಾನೆ. ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಸ್ಟಾರ್ಟಿಂಗ್ ಪಾಯಿಂಟ್ ಇದು, ಇದಲ್ಲ ಇದು. ಸೊ ಹಿಂಗ್ ಬಂದ, ಇಲ್ಲಿ 30 ಇದೆ, 55 ಅಂದ ತಕ್ಷಣ ದಯವಿಟ್ಟು ಅವ್ನು ಕೊಟ್ಟಿರೋ, ಸುಮ್ನೆ ಕೊಟ್ಟಿಲ್ಲ ಅವನು. ನೀವು 55 ಅಂದ ತಕ್ಷಣ ಇಲ್ಲಿಗೆ ಎಂಡ್ ಮಾಡಬಾರ್ದು, ಗೆರೆನ ಇಲ್ಲಿಗೆ ಎಂಡ್ ಮಾಡ್ಬಿಟ್ಟು ಕೊಡ್ಬಾರ್ದು. ಇಲ್ಲಿ 30 ಇದೆ ಅಂದ್ರೆ 30ಕ್ಕಿಂತ ಇನ್ನು ಕೆಳಗೆ ಹೋಗ್ಬೇಕು. 55 ಮೀಟರ್ ನಡೆಯುತ್ತಾನೆ. ಅಂತಿಮವಾಗಿ ಅವನು ಬಲಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ. ಹಿಂಗಿದಾನೆ ಅಂದ್ರೆ ಬಲ ಯಾವ್ದು ಸರ್, ಹಿಂಗ್ ತಿರ್ಕೊಂಡಾಗ ಬಲ ಯಾವುದು, ಹಿಂಗೆ, ಇದು ಬಲ, ಅವನ್ಗೆ ಬಲ ಇದು. ಈ ಕಡೆ ಎಲ್ಲ ಈ ಆರೋ ಮಾರ್ಕ್ ಕಡೆ ಮುಖ ಮಾಡ್ಕೊಂಡು ನಿಮ್ಗೆ ಗೊತ್ತಾಗತ್ತೆ. ಸೊ ಎಷ್ಟು ಕಿಲೋಮೀಟರ್ ಸರ್, 40 ಮೀಟರ್. 40 ಅಂತ ನೋಡಿ, ಇದು 25 ಇದೆ, ಇದಕ್ಕಿಂತ ಉದ್ದ ಇರಬೇಕು ಇಲ್ಲಿಗೆ. ಓಕೆ, ಸೊ ಪ್ರಾರಂಭ ಹಂತದಿಂದ ಅವನು ಈಗ ಯಾವ ದಿಕ್ಕಿನಲ್ಲಿದ್ದಾನೆ. ಸೊ ಅವನು ಇಲ್ಲಿದ್ದ ಸರ್, ಈಗ ಯಾವ ದಿಕ್ಕಿದೆ, ಇದು ಯಾವ ದಿಕ್ಕು ಸರ್, ಇದು ಇಲ್ಲಿ ನೋಡಿ 25 ಪ್ಲಸ್ 15 ಬಂದಿರೋದು, ಇಲ್ಲಿ 25 20 43 ಆಗ್ಬಿಡುತ್ತೆ. 25 ಇದು ನೋಡಿ 23 ಎಷ್ಟಾಗುತ್ತೆ, 48 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ತನಕ ಬರಲ್ಲ, ಇಲ್ಲೇ ನಿಲ್ಸಿದೀನಿ ನಾನು, 40 ಮಾತ್ರ ಆಗಿರೋದ್ರಿಂದ. ಇಲ್ಲಿ ಇದೆಯಲ್ಲ, ಇದು ಯಾವ ದಿಕ್ಕಿದೆ ಸರ್, ಇದು ಯಾವ ದಿಕ್ಕು ಸರ್, ಇದು ನೋಡಿ ಅಬ್ಸರ್ವ್ ಮಾಡಿ, ಇದು ಯಾವ ದಿಕ್ಕಿದು, ಈ ಪಾಯಿಂಟ್ ಇಂದ ಯಾವ ದಿಕ್ಕಿದು, ಆಗ್ನೇಯ ಅಂದ್ರೆ ಸೌತ್ ಈಸ್ಟ್, ಆಗ್ನೇಯ ದಿಕ್ಕಲ್ಲಿ ಇದ್ದಾನೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಎಸ್. ನೆಕ್ಸ್ಟ್ ಬನ್ನಿ, ಒಂದು ಚೌಕಕ್ಕೆ ಎಷ್ಟು ಲಂಬ ಕೋನಗಳಿವೆ, ರೈಟ್ ಆಂಗಲ್ಸ್ ಎಷ್ಟಿದೆ ಅಂತ. ಒಂದು ಚೌಕ ಬರ್ಕೊಂಡ್ರೆ ಎಲ್ಲ ಈಕ್ವಲ್ ಎಷ್ಟಿದೆ ಸರ್, ಇದು ಲಂಬ ಕೋನ, ಇದು ಲಂಬ ಕೋನ, ಇದು ಲಂಬ ಕೋನ, ಇದು ಲಂಬ ಕೋನ, 1 2 3 4. ಡಿ ಇಸ್ ದ ರೈಟ್ ಆನ್ಸರ್, ರೈಟ್ ಆಂಗಲ್ಸ್ ಅಲ್ವಾ? ಸಿಂಪಲ್ ಕ್ವಶನ್ ಇದು. ನೆಕ್ಸ್ಟ್ ಬನ್ನಿ, CMW DNX ಆದ್ರೆ AKU ಏನಾಗುತ್ತೆ? ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಈ ತರ ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಅಂತ. ಯಾಕಂದ್ರೆ ನೋಡಿ, C ಆದ್ಮೇಲೆ D ಇದೆ, ಇದು ಈಸಿ ಕ್ವಶನ್. M ಆದ್ಮೇಲೆ N ಇದೆ, M ನೆಕ್ಸ್ಟ್ N, W ಆದ್ಮೇಲೆ X. ಸೊ A ಆದ್ಮೇಲೆ ಏನಿರ್ಬೇಕು, B ಇರಬೇಕು. A ಆದ್ಮೇಲೆ ಏನಿರ್ಬೇಕು, ಇಲ್ಲಿ L ಇರಬೇಕು. U ಆದ್ಮೇಲೆ ಏನಿರ್ಬೇಕು, V ಇರಬೇಕು. BLV ಇಸ್ ದ ರೈಟ್ ಆನ್ಸರ್. ಎಲ್ಲಿದೆ ಸರ್, ಇಲ್ಲಿದೆ. ಇದಿದ್ರೆ ನಿಮ್ಗೆ ಕಂಪೇರ್ ಮಾಡಕ್ ಈಸಿ ಆಗುತ್ತೆ, ಕನ್ಫ್ಯೂಸ್ ಆಗಲ್ಲ, ಸಿಲ್ಲಿ ಮಿಸ್ಟೇಕ್ ನೀವು ಮಾಡಕ್ಕಾಗಲ್ಲ. ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್ ಇದೆ PC ಎಕ್ಸಾಮ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬನ್ನಿ, ಸೊ ಇದು ನಾನು ಆಲ್ರೆಡಿ ಲಾಸ್ಟ್ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೆ. ಸೊ ಅದರ ಒಂದು 3-4 ಕ್ವಶನ್ಸ್ ತಗೊಂಡಿದ್ದೀನಿ, ಯಾಕಂದ್ರೆ ಅದನ್ನ ನೋಡಿಲ್ಲ ಅಂದವ್ರಿಗೆ ಈಸಿ ಆಗ್ಲಿ ಅಂತ ಇದು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಬಟ್ ಸ್ಟಿಲ್ ನೋಡಿ, EJOT is equal to dash YDIN is to VKF VAFK ಅಂದ್ರೆ ಇದಕ್ಕೂ ಕಂಪೇರ್ ಮಾಡಿ ಕೊಟ್ಟಿದ್ದಾನೆ. ಹಾಗಾದ್ರೆ ಇದು ಏನಾಗ್ಬೇಕು? ಓಕೆ, ಸಿಂಪಲ್. ಇದು ಕೂಡ ಇಲ್ಲಿ ನೋಡಿ, ವೈಗೆ ವಿ ಕೊಟ್ಟಿದ್ದಾನೆ ಅಂದ್ರೆ ನೋಡಿ, ಅದಕ್ಕೆ ಇದು ಬರ್ಕೊಂಡಿದ್ದು. ವೈ ಆದ್ಮೇಲೆ ವಿ ಅಂದ್ರೆ 2 ಹಿಂದಕ್ಕೆ ಹೋಗಿ 3ನೇದು, ವೈ ಆದ್ಮೇಲೆ ವಿ. ಡಿ ಆದ್ಮೇಲೆ ಎ ಅಂದ್ರೆ ಡಿ ಕೂಡ 2 ಹಿಂದಕ್ಕೆ ಹೋಗಿ 3ನೇದು. ಸೊ ಹಿಂಗೆ 2 ಹಿಂದಕ್ಕೆ ಹೋಗಿ 3ನೇದು ಮಾಡ್ತಾ ಇರೋದು. ಈ 2 ಹಿಂದಕ್ಕೆ ಹೋದ್ರೆ ಏನಾಗುತ್ತೆ, 3ನೇದು. ಈ ಇಂದ 2 ಹಿಂದಕ್ಕೆ ಹೋಗಿ 3ನೇದು ಬಿ ಇದೆ, ಬಿ ಇಲ್ಲಿದೆ ಸೇಮ್. ಜೆ ಈಗ 2 ಹಿಂದಕ್ಕೆ ಹೋದ್ರೆ 3ನೇದು ಜಿ ಇದೆ, ಇಲ್ಲಿದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಓ 2 ಹಿಂದಕ್ಕೆ ಹೋದ್ರೆ ಏನಾಗುತ್ತೆ, ಎನ್ ಎಂ ಎಲ್ ಇದೆ, ಎಲ್ ಬೇಕು, ಎಲ್ಲಿದೆ, ಇದೆ. ಟಿ 2 ಹಿಂದಕ್ಕೆ ಹೋದ್ರೆ ಏನಾಗುತ್ತೆ, 3ನೇದು ಆರ್ ಎಸ್ ಕ್ಯೂ, ಕ್ಯೂ ಎಲ್ಲಿದೆ, ಇಲ್ಲಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅದಕ್ಕೆ ಹಿಂಗ್ ಬರ್ಕೊಂಡ್ರೆ ನಿಮ್ ಕಂಪೇರ್ ಮಾಡಿ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬರ್ತೀನಿ. ಒಂದು ಪುಸ್ತಕ 80ಕ್ಕೆ ಖರೀದಿ ಮಾಡಿ 30% ಲಾಭ ಮಾರಾಟ ಮಾಡಿದರೆ ಅದರ ಮಾರಾಟ ಬೆಲೆ. ಖರೀದಿ 80, ಮಾರಾಟ ಅಗೇನ್ ನಾನು ಇಲ್ಲಿ ನಿಮ್ಗೆ ಏನ್ ಮಾಡ್ತೀನಿ, ಪರ್ಸೆಂಟೇಜ್ ಅಂದ್ರೆ ಲಾಭಾಂಶ. ಇಲ್ಲಿ ಫಾರ್ಮುಲಾ ಬೇಕಾಗಿಲ್ಲ. 80 ರೂಪಾಯಿಗೆ ಮಾಡಿದ್ದಾನೆ, 30% ಲಾಭ. ಇದ್ರ 30% ಎಷ್ಟು ಲಾಭ ಅಂದ್ರೆ ನೋಡಿ ಸರ್, ಇಲ್ಲಿ 1 ಚುಕ್ಕಿ ಇಡ್ತೀನಿ, 8 ರೂಪಾಯಿ. 10% ಅಂದ್ರೆ 8 ರೂಪಾಯಿ ಆಯ್ತು. 20% ಅಂದ್ರೆ ಡಬಲ್, ಎಷ್ಟು, 16 ರೂಪಾಯಿ ಅಲ್ವಾ? ಅಥವಾ
10ನ್ನ 30% ಮಾಡ್ಬೇಕು, ಇಂಟು 3 ಮಾಡಿದ್ರೆ 30% ಆಗುತ್ತೆ ಅಲ್ವಾ. 10 ಇಂಟು 3 30% ಆಗುತ್ತೆ. ಹಂಗೆ 8 ಇಂಟು 3 ಮಾಡಿದ್ರೆ 8 3 24 ರೂಪಾಯಿ ಆಗುತ್ತೆ. 30% ಅಂದ್ರೆ 24 ರೂಪಾಯಿ ಹೆಚ್ಚಿಗೆ ಮಾರಿದ್ದಾನೆ ಅಂತ ಅರ್ಥ. ಸೊ 80 ಪ್ಲಸ್ 24 ಆದ್ರೆ ಎಷ್ಟಾಗುತ್ತೆ ಸರ್? 104 ರೂಪಾಯಿಗೆ ಅವನು ಮಾರಿದ್ದಾನೆ ಅಂತ ಅರ್ಥ. ಎಲ್ಲಿದೆ ಸರ್? ಇಲ್ಲಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್. ಅರ್ಥ ಆಯ್ತಲ್ಲ? ರಾಜು ತನ್ನ ಶರ್ಟ್ ಬಟನ್ ಅಳತೆ ಮಾಡುತ್ತಾನೆ. ಶರ್ಟ್ ಬಟನ್ ಸುತ್ತಳತೆ 31.4 ಮಿಲಿಮೀಟರ್. ಆ ಬಟನ್ ತ್ರಿಜ್ಯ ಎಷ್ಟು ಅಂದ್ರೆ ರೇಡಿಯಸ್ ಕೇಳಿದ್ದಾನೆ. ಸೊ ಅಗೇನ್ ಇದು ಕೂಡ ಈಸಿ. ಇದನ್ನ ಎಲ್ಲಿ ಸಾಲ್ವ್ ಮಾಡಿ ಇಲ್ಲಿ ಮಾಡೋಣ. ಒಂದು ಬಟನ್ ಇದೆ, ಅದ್ರ ತ್ರಿಜ್ಯ ಕೇಳಿದ್ದಾನೆ ಸರ್. ಒಂದು ಬಟನ್ ಹಿಂಗೆ ರೌಂಡ್ ಇರುತ್ತಲ್ಲ, ಅದ್ರ ಕಂಪ್ಲೀಟ್ ವಿಸ್ತೀರ್ಣ ಕೊಟ್ಟಿದ್ದಾನೆ. ಅಂದ್ರೆ ವಿಸ್ತೀರ್ಣ ಅಂತಂದ್ರೆ ಸುತ್ತಳತೆ ಕೊಟ್ಟಿದ್ದಾನೆ. ಸುತ್ತಳತೆ ಅಂದ್ರೆ ಏನು? ನಿಮ್ಗೆ ಏರಿಯಾ ಇಸ್ ಈಕ್ವಲ್ ಟು, ಇದು ಸರ್ಕಲ್ ಅಲ್ವಾ, ಬಟನ್ ಸರ್ಕಲ್ ಅಲ್ವಾ, 2πr ಅಂತ ಬರೀತೀವಿ. ಸಿಂಪಲ್ ಫಾರ್ಮುಲಾ ಇದು. ಏರಿಯಾಗೆ ಕೊಟ್ಟಿದ್ದಾನೆ ಅವನು, ಏನ್ ಕೊಟ್ಟಿದ್ದಾನೆ? 31.4 ಕೊಟ್ಟಿದ್ದಾನೆ. 2πr ಗೆ 22/7 ಅಂತ ಬರ್ಕೋತೀವಿ. ಇಂಟು ಆರ್. ನಾವು ಆರ್ ತ್ರಿಜ್ಯ ಕಂಡುಹಿಡಬೇಕು. ಸೊ ಇಲ್ಲಿ ಏನ್ ಮಾಡ್ಬೇಕು ಸರ್? ಇಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಇದನ್ನ ಆರ್ ಇಸ್ ಈಕ್ವಲ್ ಟು 31 ನಾನು 32 ಮಾಡ್ಕೋತೀನಿ. ಓಕೆ, ಇದು 22 ಈ ಕಡೆ ಕೆಳಗಡೆ ಬಂದ್ರೆ ಏನಾಗುತ್ತೆ? ಇಲ್ಲಿ ಬರುತ್ತೆ. ಇದು ಮೇಲ್ಗಡೆ ಹೋಗುತ್ತೆ. ಯಾಕೆಂದ್ರೆ ಎರಡು ಕೂಡ ಕೆಳಗಡೆ ಬರುತ್ತೆ. ಹಿಂಗ್ ಬರ್ಕೋಬಹುದಲ್ವಾ ಸರ್? ಈಗ ನೋಡಿ, ಸಿಂಪಲ್ ಈಗ 32 ಮಾಡ್ಕೊಂಡಿದೀನಿ, ಜಾಸ್ತಿ ಮಾಡ್ಕೊಂಡಿದೀನಿ. ಯಾಕೆ? ಕ್ಯಾಲ್ಕುಲೇಷನ್ ಈಸಿ ಆಗ್ಬೇಕು. ಹಿಂಗೆ ಮಾಡ್ಬೇಕು ನೀವು ಯಾವಾಗಲೂ. ಇಲ್ಲಾಂದ್ರೆ ಇಂಟು ಗುಣಿಸ್ತಾ ಹೋದ್ರೆ ನಿಮ್ಗೆ ಗಂಟೆ ಆಗುತ್ತೆ. ಈಗ 2ರಿಂದ ನಾವು 2 1 2 16 ಮಾಡ್ಬೋದಲ್ಲ ಅಲ್ವಾ? ಅಥವಾ ಇಲ್ಲಿ ಕೂಡ 2ರಿಂದ 2 11 2 8 ಮಾಡ್ಬೋದಲ್ಲ? ಓಕೆ, 8 7 ಎಷ್ಟು ಸರ್? 8 7 ಎಷ್ಟಾಯ್ತು ಸರ್? 7 5 ಈಗ 8 5 48 48 8 7 56 ಡಿವೈಡ್ ಬೈ 11 ಅಲ್ವಾ? 11 ಆಗುತ್ತೆ. ಈಗ 11 11 1 11 5 55 ಅದ್ರ ಒಂದ್ ಜಾಸ್ತಿ ಆಗೋತಿವಿ. ಅಂದ್ರೆ ಪಾಯಿಂಟ್ ಇಟ್ಟು ಪುನಃ ಮಾಡ್ಬೇಕಾಗತ್ತೆ. ಮಾಡೋದ್ ಬೇಕಾಗಿಲ್ಲ. ಯಾಕೆ? ನಾನಿಲ್ಲಿ ಯಾಕೆ ಜಾಸ್ತಿ ಆಯ್ತು? ಇಲ್ಲಿ 31.4 32 ಮಾಡ್ಕೊಂಡೆ, ಅದಕ್ಕೆ ಜಾಸ್ತಿ ಆಯ್ತು. ಸೊ ಅಂದ್ರೆ 5ಕ್ಕೆ ನಿಲ್ಸ್ಬೋದು. ಇಲ್ಲಿ ಎಲ್ಲಿದೆ ಸರ್? 5 ಇದೆ ನೋಡಿ, 5 ಮಿಲಿಮೀಟರ್. ಸಿಂಪಲ್ ಅಲ್ವಾ? ಏಕೆನ್ ತುಂಬಾ ಜನಕ್ಕೆ ಇದು ಅರ್ಥ ಆಗಿಲ್ಲ ಅಂತ ಅನ್ಕೊಂಡಿದ್ರು, ಅದಕ್ಕೆ ಈ ಕ್ವಶನ್ ತಗೊಂಡಿದ್ದೀನಿ. ಇಲ್ಲಿ ಏನ್ ಕೊಟ್ಟಿದ್ದಾನೆ? ಒಂದು ಬಾರ್ ಗ್ರಾಫ್ ಹಾಕಿದ್ದಾನೆ. ಬಾರ್ ಗ್ರಾಫ್ ಅಂದ್ರೆ ಗೊತ್ತಿರಬೇಕು. ಇಲ್ಲಿ ಬ್ಯಾಂಕುಗಳು ಸಂಖ್ಯೆ ಹಾಕಿದ್ದಾನೆ, ಇಲ್ಲಿ ಇಸ್ವಿ ಹಾಕಿದ್ದಾನೆ. 1980-81ರಲ್ಲಿ 10 ಬ್ಯಾಂಕ್ ಇತ್ತು. 99ರಲ್ಲಿ 20 ಇತ್ತು. 2020-21ರಲ್ಲಿ 80 ಬ್ಯಾಂಕ್ ಆಗಿದೆ. ಯಾವುದು? ಪಬ್ಲಿಕ್ ಸೆಕ್ಟರ್. ಓಕೆ, ಸಾರ್ವಜನಿಕ ಬ್ಯಾಂಕ್ಗಳು. ಇಲ್ಲಿಂದ 80-81ರಿಂದ ಇಲ್ಲಿ ತನಕ ಎಷ್ಟು ಶೇಕಡಾವಾರು ಹೆಚ್ಚಿಗೆ ಆಗಿದೆ ಅಂತ ಕೇಳಿದ್ದಾನೆ. ಅದನ್ನೇ ಕೇಳಿರೋದು. ಸಿಂಪಲ್ ಸರ್. ಯಾವ್ದಕ್ಕೆ ಕಂಪೇರ್ ಮಾಡ್ಬೇಕಲ್ಲ, ಇದಕ್ಕೆ ಕಂಪೇರ್ ಮಾಡ್ಬೇಕಲ್ಲ. ಹತ್ತಿರದ 80 ಆಗಿದೆ ಅಂದ್ರೆ 70 ಜಾಸ್ತಿ ಆಗಿದೆ ಅಂತ ಅರ್ಥ ಅಲ್ವಾ? ಅದನ್ನ ಹಿಂಗ್ ಬರಿತೀವಿ. 80 - 10 ಯೂಶಲಿ ಹಿಂಗ್ ಬರಿತೀವಿ. ಡಿವೈಡ್ ಬೈ ಯಾವ್ದು ಕಂಪೇರ್ ಮಾಡ್ತಾ ಇರೋದು? ಶೇಕಡಾವಾರು ಜಾಸ್ತಿ ಆಗಿದೆ ಅಂದ್ರೆ ಮೂಲ ಬೆಲೆ ಕಂಪೇರ್ ಮಾಡ್ತೀವಿ. ಮೂಲ ಎಷ್ಟಿತ್ತು ಸರ್? 10 ಅಲ್ವಾ? ಇಂಟು 100 ಅಂತ ಬರ್ಕೋತೀವಿ. ಸೊ 80 - 10 ಅಂದ್ರೆ ಏನು ಸರ್? 70 ಡಿವೈಡ್ ಬೈ 10 ಇಂಟು 100. ಇಲ್ಲಿ ಏನಾಗುತ್ತೆ ಸರ್? 1 ಕ್ಯಾನ್ಸಲ್ ಆಗುತ್ತೆ. 70 ಎಷ್ಟು ಸರ್? 700%. ಎಲ್ಲಿದೆ ಸರ್? ಇಲ್ಲಿದೆ. ಸಿಂಪಲ್. ಇದು ನೋಡಿ, ಕೊಟ್ಟಿರುವ ಅನುಪಾತದ ಸರಿಸಮವಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 2:6 ಆದ್ರೆ 6 ನೆಕ್ಸ್ಟ್ ಏನು? ಇದು ಕೂಡ ನಾನು ಈಸಿ. 2 6 ಆಗ್ಬೇಕಂದ್ರೆ ಇಂಟು 3 ಮಾಡ್ಬೇಕು. ನೀವು ಫಸ್ಟ್ ಆಡ್ ಮಾಡಿ. ಬೇಕಾದ್ರೆ 2 + 4 ಮಾಡಿದ್ರೆ 6 ಆಗುತ್ತೆ. ಆದ್ರೆ 6 + 4 ಮಾಡಿದ್ರೆ 10 ಬರ್ಬೇಕು. ಇಲ್ಲಿ 10 ಇಲ್ಲ ಆಪ್ಷನ್ ಅಲ್ಲಿ. ಹಾಗಾಗಿ ಇಂಟು ಮಾಡಿ ನೋಡಿ. 2 3 6 ಆಯ್ತು. ಹಾಗೆ 6 3 18 ಬೇಕು. 18 ಇದು ಆಪ್ಷನ್ ಇದೆ. ಸೊ 18 ಇಸ್ ದ ರೈಟ್ ಆನ್ಸರ್. ಹಿಂಗೆ 2 3 ರತಿ ಚೆಕ್ ಮಾಡ್ಬೇಕಾಗುತ್ತೆ. ಬೇಗ ಕೆಲಸ ಮಾಡ್ಬೇಕಾಗುತ್ತೆ. ಸೊ ಇದಿಷ್ಟು ಪ್ರಮುಖವಾಗಿರ್ತದೆ. ನಾನು ಏನ್ ಮಾಡಿದೀನಿ ಗೊತ್ತಾ ಸ್ನೇಹಿತರೆ? 19 ಮತ್ತೆ 20ನೇ ಇಸ್ವಿ ತಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಮೆಂಟಲ್ ಅಬಿಲಿಟಿ ಕ್ವಶನ್ಸ್. ಇನ್ನು 16 17 15 ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡಿ, ತಿಳಿಸ್ಕೊಡ್ತೀನಿ. ಅದನ್ನು ಕೂಡ ಸಪರೇಟ್ ವಿಡಿಯೋ ಪಾರ್ಟ್ 2 ಪಾರ್ಟ್ 3 ಮಾಡೋಣ. ಓಕೆ, ಇಲ್ಲಿ ನೋಡಿ, ಸರಾಸರಿ 17 ಮತ್ತು ಪ್ರಮಾಣಗಳ ಸಂಖ್ಯೆ 9. ಅಂದ್ರೆ 9 ಅಂಕಿ ಇದೆ. ಅದ್ರ ಆವರೇಜ್ ಸರಾಸರಿ 17 ಇದೆ. ಒಟ್ಟು ಮೊತ್ತ ಎಷ್ಟು ಕೇಳಿದಾನೆ? ಸೊ ಏನ್ ಮಾಡ್ತೀವಿ? ಒಟ್ಟು ಮೊತ್ತಕ್ಕೆ ನಾವು ಇದನ್ನು ಗುಣಿಸ್ತೀವಿ ಅಲ್ವಾ? ಸೇಮ್ 19 ಇಂಟು 17 ಎಷ್ಟು? 153 ಆಗುತ್ತೆ. ಸೊ 153 ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಇದು ಕೂಡ. ಅಂಡ್ ಇದು ಈಸಿ ಇದೆ. ಇದು ನೋಡಿ, ಐ ಆದ್ಮೇಲೆ ಎಕ್ಸ್ ಇದೆ, ಜೆ ಆದ್ಮೇಲೆ ಡಬ್ಲ್ಯೂ ಇದೆ. ಹಿಂಗಿದ್ದಾಗ ನಿಮ್ಗೆ ನೀವು ಇದನ್ನ ಬರ್ಕೊಂಡ್ರೆ ಏನಕ್ಕಾಗುತ್ತೆ ಅಂದ್ರೆ ನೋಡಿ, ಐ ಆದ್ಮೇಲೆ ಜೆ ಇರೋದು. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತದೆ ಆಲ್ಟರ್ನೇಟಿವ್ ಮೆಥಡ್ ಇದು. ಐ ಆದ್ಮೇಲೆ ಜೆ ಬರ್ಬೇಕು ಅಂದ್ರೆ ಒಂದು ಬಿಟ್ಟು ಆಲ್ಟರ್ನೇಟಿವ್ ಕಂಪೇರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಒಂದು ನಂಬರ್ ಬಿಟ್ಟು ಒಂದು ಆಲ್ಫಾಬೆಟ್ ಬಿಟ್ಟು. ಈಗ ನೋಡಿ, ಎಕ್ಸ್ ಆದ್ಮೇಲೆ ಡಬ್ಲ್ಯೂ. ಹೌದು ಸರ್, ಎಕ್ಸ್ ಹಿಂದೆ ಬಂದಿದೆ. ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ಹಿಂದೆ ಬಂದಿದೆ, ಇಲ್ಲಿ ಐ ಮುಂದೆ ಹೋಗಿದೆ. ಇಲ್ಲಿ ಡಬ್ಲ್ಯೂ ಆದ್ಮೇಲೆ ಏನಾಗ್ಬೇಕು? ವಿ ಹಿಂದೆ ಹೋಗಿದೆ. ಡಬ್ಲ್ಯೂ ಆದ್ಮೇಲೆ ವಿ ಹಿಂದೆ ಹೋಗಿದೆ. ಆದ್ರೆ ಇಲ್ಲಿ ಜೆ ಆದ್ಮೇಲೆ ಕೆ ಇದೆ ಅಲ್ವಾ?
ಜೆ ಆದ್ಮೇಲೆ ಮುಂದೆ ಹೋಗಿದೆ, ಹಿಂಗೆ ಕಂಪೇರ್ ಮಾಡ್ಬೇಕು. ಈಗ ವಿ ಇದೆಯಲ್ಲ, ವಿ ಹಿಂದೆ ಹೋದ್ರೆ ಏನಾಗುತ್ತೆ ಅದು ಇಲ್ಲಿ ಬರ್ಬೇಕಾಗುತ್ತೆ ನಮ್ಗೆ. ವಿ ಹಿಂದೆ ಹೋದ್ರೆ ಏನಾಗುತ್ತೆ ಸರ್, ಯು ಬರುತ್ತೆ. ಸೊ ಯು ಇಲ್ಲಿ ಬರಬೇಕು. ಸೊ ಯಾವ್ದು ಸರ್, ಯು. ನೀವು ಎಲ್ಲಿ ಕಂಪೇರ್ ಮಾಡಬಾರ್ದು, ಯಾಕಂದ್ರೆ ಒಂದಕ್ಕೂ ಮೂರನೇದಕ್ಕೂ, ಎರಡನೇದಕ್ಕೂ ನಾಲ್ಕನೇದಕ್ಕೂ, 3 5ನೇದಕ್ಕೂ, 4 6ನೇದಕ್ಕೂ, ಹಿಂಗೆ ಕೆ ಎಲ್ ಆದ್ಮೇಲೆ ಇದಾದ್ಮೇಲೆ ಬರೋದು ಕಂಪೇರ್ ಮಾಡ್ಬೇಕು. ಇದು ಆದ್ಮೇಲೆ ಏನು ಅಂತಂದ್ರೆ ಇದಕ್ಕೂ ಕಂಪೇರ್ ಮಾಡ್ಬೇಕು. ಅರ್ಥ ಆಯ್ತಲ್ಲ, ಸಿಂಪಲ್ ಇದು ಕೂಡ. ಈ ಕ್ವಶನ್ ನೋಡಿ, ಎ ಮೈನಸ್ ಬಿ ಇಸ್ ಟು ಬಿ ಮೈನಸ್ ಎ ಆದರೆ ಕೆಳಗಿನ ಯಾವುದು ಸರಿ? ನೋಡಿ, ಎ ಮೈನಸ್ ಬಿ, ಬಿ ಮೈನಸ್ ಎ ಆಗ್ಬೇಕು ಅಂದ್ರೆ ಎರಡು ಒಂದೇ ನಂಬರ್ ಇರ್ಬೇಕು, ಈಕ್ವಲ್ ಆಗ್ಬೇಕು. ಈಗ 4 ಎ ನ 4 ಅಂತ ತಗೊಳ್ಳಿ, ಬಿ ನ 5 ಅಂತ ತಗೊಳ್ಳಿ. ಈಗ 4 ಮೈನಸ್ 5 ಇಸ್ ಟು 5 ಮೈನಸ್ 4 ಅಂತ ಬರೀರಿ. 4 ಒಂದ್ ಕಡೆ -1 ಆಗುತ್ತೆ, ಇದು +1 ಆಗುತ್ತೆ, ಈಕ್ವಲ್ ಆಗುತ್ತೆ, ಆಗಲ್ಲ. ಸೊ ಎರಡು ಸಮ ಇದ್ರೆ ಮಾತ್ರ ಈಕ್ವಲ್. ಅಂದ್ರೆ ಈಗ ಏನು 4 ಬಿನು 4, ಅವಾಗ ಇದು ಬಿನು 4 ಮೈನಸ್ ಏನು 4 ಅಂತ ಬರೆದ್ರೆ 0 ಇಸ್ ಟು 0 ಆಗುತ್ತೆ. ಅಂದ್ರೆ ಎ ಇಸ್ ಟು ಏನಾಗ್ಬೇಕು, ಸೇಮ್ ನಂಬರ್ ಇರ್ಬೇಕು, 4 ಇರ್ಬೇಕು, 5 ಏನಾರು ಎತ್ಕೊಳ್ಳಿ ನಂಬರು, ಎ ಇಸ್ ಟು ಬಿ ಆಗಿರ್ಬೇಕು ನಂಬರ್. ಅಂದ್ರೆ ಎ ಇಸ್ ದ ರೈಟ್ ಆನ್ಸರ್. ಎ ಗ್ರೇಟರ್ ದನ್ ಬಿ. ಎ ಬಿ ಗಿಂತ ಜಾಸ್ತಿ ಇದ್ರೂ ಆಗಲ್ಲ, ಎ ಬಿ ಗಿಂತ ಚಿಕ್ಕದಿದ್ರು ಆಗಲ್ಲ, ಅದೆರಡು ಈಕ್ವಲ್ ಇಲ್ಲ ಅಂದ್ರೂ ಕೂಡ ಆಗಲ್ಲ. ಯಾವುದು ಸರಿ ಅಂತ ಕೇಳಿರೋದು, ಎ ಇಸ್ ಟು ಬಿ ಆಗಿದ್ರೆ ಮಾತ್ರ ಈ ಇಕ್ವೇಶನ್ ಕರೆಕ್ಟ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ರೈಟ್ ಆನ್ಸರ್ ಇದು. ಅರ್ಥ ಆಯ್ತಲ್ಲ? ನಾವು ಒಂದಷ್ಟು ಪ್ರಮುಖವಾಗಿ ತಗೊಂಡಿದ್ದೀವಿ ಸ್ನೇಹಿತರೆ. ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿ ಇದ್ರ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಹೀಗೆ ಪಿಸಿದು ಜಿ ಕೆ ಆಗಿರ್ಬೋದು, ಬೇರೆ ಬೇರೆ ಸೀರೀಸ್ ಗಳು ತಗೊಂಡ್ ಬರ್ತೀವಿ. ನಮ್ಮ ವಿಡಿಯೋ ನಮ್ಮ ಆಲ್ರೆಡಿ ಪ್ಲೇ ಲಿಸ್ಟ್ ಇದೆ ಸ್ನೇಹಿತರೆ. ಪ್ಲೇ ಲಿಸ್ಟ್ ಅಲ್ಲಿ ಆಲ್ರೆಡಿ ಇದೆ, ಹೋಗಿ. ಸಂವಿಧಾನದ ಪ್ಲೇ ಲಿಸ್ಟ್ ಸಪರೇಟ್ ಇದೆ, ಓಕೆ. ಮತ್ತೆ ಭೂಗೋಳ ಪ್ಲೇ ಲಿಸ್ಟ್ ಸಪರೇಟ್ ಇದೆ, ಮತ್ತೆ ಇತಿಹಾಸ ಪ್ಲೇ ಲಿಸ್ಟ್, ನಿಮ್ಗೆ ಮ್ಯಾರಥಾನ್ ವಿಡಿಯೋಸ್ ಗಳಿವೆ ಸಪರೇಟ್ ಇದೆ, ಓಕೆ. ಮತ್ತೆ ನಿಮ್ಗೆ ಎಕಾನಮಿ, ಅರ್ಥಶಾಸ್ತ್ರ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಎಲ್ಲ ನೋಡಿ. ಮೆಂಟಲ್ ಎಬಿಲಿಟಿ ಕೂಡ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಸೊ ದಯವಿಟ್ಟು ನೋಡಿ ನಮ್ಮ ವಿಡಿಯೋ ಪ್ಲೇ ಲಿಸ್ಟ್ ಸೆಕ್ಷನ್ ಹೋಗಿ. ಇಲ್ಲ ಗೊತ್ತಾಗಿಲ್ಲ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಥವಾ ನಾನೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ಸ್ ಕೂಡ ಪ್ರೊವೈಡ್ ಮಾಡಕ್ಕೆ ಟ್ರೈ ಮಾಡ್ತೇನೆ, ಅಥವಾ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಲಿಂಕ್ ಸಿಗುತ್ತೆ. ನಮಸ್ಕಾರ.